ಸ್ನೇಹಿತರೆ, ಇವತ್ತು ನಾನು ಮಲ್ಲೇಶ್ವರಂನ 13ನೇ ಕ್ರಾಸಲ್ಲಿದ್ದೀನಿ. ಇದು ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ರಸ್ತೆ, ಪದ್ಮಭೂಷಣ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ರಸ್ತೆ. ಕೇಳಿದ್ದೀರಾ ಇವ್ರನ್ನ? ಯಾರು ಅಂತ ಗೊತ್ತೇನ್ರಿ? ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಯಾರು ಅಂತ ಗೊತ್ತಾ? ಗೊತ್ತಿಲ್ಲದೆ ಹೇಳ್ತೀನಿ ಕೇಳಿ. ತನ್ನ 12ನೇ ವಯಸ್ಸಿನಲ್ಲಿ ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಆಸ್ಥಾನ ಕಲಾವಿದರಾಗಿ ನೇಮಕೊಂಡಂಥ ಪ್ರಾತಸ್ಮರಣೀಯ ಕಲಾವಿದ ವೀಣೆ ದೊರೆಸ್ವಾಮಿ ಅಯ್ಯಂಗಾರರು 12 ಮೇಜರ್ ಅವಾರ್ಡ್ಗಳನ್ನು, ಪದ್ಮಭೂಷಣ ಸೇರಿದಂತೆ 12 ಅವಾರ್ಡ್ಗಳನ್ನು ಪಡ್ಕೊಂಡು ಮೈಸೂರಿನ ಕೀರ್ತಿಯನ್ನು, ಕನ್ನಡಿಗರ ಕೀರ್ತಿಯನ್ನು ಗಗನದೆತ್ತರಕ್ಕೆ ಏರಿಸಿದಂಥ ಪ್ರಾತಸ್ಮರಣೀಯ ಪುಣ್ಯಾತ್ಮ, ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ವೀಣೆ ದೊರೆಸ್ವಾಮಿ ಅಯ್ಯಂಗಾರರು. 1 ಶತಮಾನದ ಹಿಂದೆ ಅವರು ನುಡಿಸ್ತಾ ಇದ್ದಂಥ ವೀಣೆ ಇವತ್ತಿಗೂ ಅಷ್ಟೇ ಸುಸ್ಥಿತಿಯಲ್ಲಿದೆ. ನೋಡಿದ್ದೀರಾ? ಹೋಗಲಿ, ಪದ್ಮಭೂಷಣ ಪ್ರಶಸ್ತಿ ನೋಡಿದ್ದೀರಾ? ಎರಡನ್ನೂ ತೋರಿಸ್ತೀನಿ. ಅವ್ರ ಮನೆ ನೋಡಿದ್ದೀರಾ? ಇಲ್ಲೇ ಇದೆ ಅವ್ರ ಮನೆಯೂ, ಅದನ್ನು ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ಈಗ ನನ್ನಿಂದೆ ನೀವು ನೋಡ್ತಾ ಇರ್ತಕ್ಕಂಥದ್ದು ಪ್ರಾತಸ್ಮರಣೀಯ ವೀಣೆ ದೊರೆಸ್ವಾಮಿ ಅಯ್ಯಂಗಾರರು ಇದ್ದಂಥ ಮನೆ, ಇದ್ದಂಥ ಜಾಗ. ಈಗ ಅದನ್ನು ಒಡೆದು ಹೊಸದಾಗಿ ಅವ್ರ ಮಕ್ಕಳು ಕಟ್ಕೊಂಡು ಈಗ ಅವ್ರ ಮಕ್ಕಳು ಅಲ್ಲಿದ್ದಾರೆ. ಒಳಗಡೆ ನಿಮಗೆ ಭಾಳ ಆಶ್ಚರ್ಯಕರವಾದಂಥ, ಮಧುರವಾದಂಥ, ರೋಮಾಂಚಕವಾದಂಥ ಸಂಗತಿಗಳನ್ನು ನಿಮ್ಗೆ ತಿಳಿಸ್ತೀನಿ. ಸ್ನೇಹಿತರೆ, ನೀವು ನೋಡ್ತಾ ಇರೋ 3 ವೀಣೆನೂ ಪ್ರಾತಸ್ಮರಣೀಯರಾದಂಥ ವೀಣೆ ದೊರೆಸ್ವಾಮಿ ಅಯ್ಯಂಗಾರು ಖುದ್ದು ನುಡಿಸ್ತಿದ್ದಂಥ ವೀಣೆ. ಇದನ್ನು ನಾವು ಮುಟ್ಟಿ ನಾವು ನಮಸ್ಕಾರ ಮಾಡ್ಕೋಬೋದಾದಷ್ಟೇ ನಮಗೆ ರೋಮಾಂಚನ. ಈ ಪಾಮರ, ಇನ್ನೊಬ್ಬ ಸಾಮಾನ್ಯ, ನಾನು ಇದನ್ನು ನೋಡಿ ಇದನ್ನು ಮುಟ್ಟಿ ಸ್ಪರ್ಶ ಮಾಡಿದ್ದೀನಿ ಅಂದರೆ ನನ್ನ 4 ಅಣಿ ಪುಣ್ಯ ಅಲ್ವೇನ್ರಿ. ಈಗ ಒಂದೇ ಒಂದು ಸಣ್ಣ ಕೀರ್ತನೆಯನ್ನು ನುಡಿಸ್ತಾರೆ ಅವರ ಪುತ್ರರಾದಂಥ ಬಾಲಕೃಷ್ಣ ಅವರು, ಅದನ್ನು ನಾವು ಕೇಳೋಣ. ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನು ಇನ್ನೊಬ್ಬ ಪ್ರಾತಸ್ಮರಣೀಯರ ಮನೆ ಕರ್ಕೊಂಬಂದಿದ್ದೀನಿ. ವೀಣೆ ದೊರೆಸ್ವಾಮಿ ಅಯ್ಯಂಗಾರರು ನಾವು ನೀವೆಲ್ಲ ನೆನೆಯಲೇಬೇಕಾದಂಥ, ಮರೆಯಲೇಬಾರದಂಥ ಮೈಸೂರು ಆಸ್ಥಾನದಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದಂಥ ಪ್ರಾತಸ್ಮರಣೀಯ ವೀಣೆ ದೊರೆಸ್ವಾಮಿ ಅಯ್ಯಂಗಾರರು. ಮೀಟ್ ಮಿಸ್ಟರ್ ಬಾಲಕೃಷ್ಣ, ಡಿ ಬಾಲಕೃಷ್ಣ ಅವರು ದೊರೆಸ್ವಾಮಿ ಅಯ್ಯಂಗಾರವರ ಮಕ್ಕಳು. ಎಂಥ ಹೆಮ್ಮೆ ಅಲ್ವೇನ್ರಿ? ಎಂಥ ಹೆಮ್ಮೆ. ನನಗೆ ಇಷ್ಟು ರೋಮಾಂಚನ ಆಗ್ಬೇಕಾದ್ರೆ, ಇಷ್ಟು ಹೆಮ್ಮೆ ಅನಿಸ್ಬೇಕಾರೆ ಅವ್ರಿಗೆ ಎಷ್ಟು ಅನಿಸ್ಬೇಕಲ್ಲ ಅಲ್ವಾ? ಈಗ ಅವ್ರ ಬಾಯಲ್ಲಿ ಅವರ ತಂದೆಯವರ ವೈಭವ, ಲೆಗೆಸಿ, ಅವರ ಆಸ್ಥಾನ ವಿದ್ವಾಂಸರಾಗಿದ್ದು ಯಾವಾಗ, ಹೇಗೆಲ್ಲ ಬಂತು ಅಂತ ಅವ್ರ ಬಾಯಲ್ಲೇ ಕೇಳೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಈಗ ತಮಗೆ ಓವರ್ ಟು ಯು. ನಮಸ್ಕಾರ ಧರ್ಮೇಂದ್ರ ಅವರೇ. ತಮ್ಮ ಅನೇಕ ಕೆಲಸಗಳನ್ನ ನೋಡ್ತಾ ಇರ್ತೀನಿ, ಬಹಳ ಶ್ಲಾಘನೀಯ. ನಿಮಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಧನ್ಯವಾದ ಸರ್. ನಮ್ಮ ತಂದೆಯವರು ವೀಣೆ ದೊರೆಸ್ವಾಮಿ ಅಯ್ಯಂಗಾರು ಭಾರತ ಕಂಡ ಅತ್ಯಂತ ಪ್ರತಿಭಾಶಾಲಿ ವೈಣಿಕರಲ್ಲಿ ಒಬ್ಬರು. ನಿಜ. ಮೈಸೂರು ವೀಣಾ ಪರಂಪರೆಗೆ ಸೇರಿದವರು. ನಮ್ಮ ತಂದೆ ಗುರುಗಳು ವೈಣಿಕ ಪ್ರವೀಣ ಆಸ್ಥಾನ ವಿದ್ವಾನ್ ವೆಂಕಟಗಿರಿಯಪ್ಪನವರು. ಅವರು ಬಂದು ವೀಣೆ ವೆಂಕಟಗಿರಿಯಪ್ಪನವರು ಅವರು ಆಸ್ಥಾನದಲ್ಲಿ ಅವರಿಗೆ ವೈಣಿಕ ಪ್ರವೀಣ ಎಂಬ ಟೈಟಲ್ ಕೊಟ್ಟಿದ್ದರು ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ. ಅವರ ಗುರುಗಳು ಪ್ರಪಂಚಾದ್ಯಂತ ವಿಖ್ಯಾತರಾದ ವೀಣೆ ಶೇಷಣ್ಣನವರು, ಮೈಸೂರು ವೀಣೆ ಶೇಷಣ್ಣನವರು. ಅವರು ಚಾಮರಾಜ ಒಡೆಯರ್ ಕಾಲದಲ್ಲೂ ಆಸ್ಥಾನ ವಿದ್ವಾಂಸರಾಗಿದ್ದರು, ಕೃಷ್ಣರಾಜ ಒಡೆಯರ್ ಕಾಲದಲ್ಲೂ ಆಸ್ಥಾನ ವಿದ್ವಾಂಸರಾಗಿದ್ದರು. ಈ ಪರಂಪರೆಗೆ ಸೇರಿದ ನಮ್ಮ ತಂದೆಯವರು ಆಗಸ್ಟ್ 11, 1920 ಅವರು ಜನಿಸಿದ ದಿನ. ಸುಮಾರು 6-7 ವರ್ಷ ಆದಾಗ ನಮ್ಮ ತಾತನವರು ಕೂಡ ವೆಂಕಟೇಶ್ ಅಯ್ಯಂಗಾರ್ ಅವರು
ಹಾಸನದ ಹತ್ರ ಮಾದೇಹಳ್ಳಿ ಅನ್ನೋ ಗ್ರಾಮದಿಂದ ಆಗಿನ ಕಾಲದಲ್ಲಿ ಅವರಿಗೆ ಆರ್ಥಿಕ ಪರಿಸ್ಥಿತಿ ಬಹಳ ಮೋಸವಾಗಿತ್ತು. ನಮ್ಮ ತಾತ ಸಂಗೀತ ಕಲಿಬೇಕು ಅಂದ್ರಂತೆ. ಆವಾಗ ನಮ್ಮ ಮುತ್ತಾತ ಅವ್ರೂ, ಆಮೇಲೆ ನಮ್ಮ ತಾತನ ತಮ್ಮ ನಮ್ಮ ಚಿಕ್ಕ ತಾತನ ಕರ್ಕೊಂಡು ಅರಸೀಕೆರೆವರೆಗೂ ಕೈಯಲ್ಲಿ ದುಡ್ಡಿಲ್ವಲ್ಲ, ಬಾಳೆಹಣ್ಣು ಕಡಲೆಪುರಿ ಕಟ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಇಟ್ಕೊಂಡು ಚೊಂಬಗಳು ಆಗಿನ ಕಾಲದಲ್ಲಿ ನಡ್ಕೊಂಡು ಅರಸೀಕೆರೆವರೆಗೂ ಬಂದು ರೈಲು ಹತ್ತಿದ್ದಾರೆ. ರೈಲು ಚೀಪು ಅಂತ ಮೈಸೂರಿಗೆ ಬಂದು ನಮ್ಮ ಈ ಥರ ಇವನು ನನ್ನ ಮಗ ವೀಣೆ ಕಲಿಬೇಕು ಅಂತ ಯಾರನ್ನೋ ಒಬ್ರನ್ನ ವ್ಯಕ್ತಿಗಳನ್ನ ಅವ್ರನ್ನ ವಿಚಾರಿಸಿದ್ದಾರೆ. ನನ್ನ ಹತ್ರ ದುಡ್ಡಿಲ್ಲ, ಹೆಂಗೆ ಇವನಿಗೆ ಸಂಗೀತ ಕಲಿಸ್ಬೇಕಲ್ಲ. ನೋಡಿ ಸ್ವಾಮಿ, ಚಿಕ್ಕ ಸುಬ್ರಾಯರು ಅಂತ ಇದ್ದಾರೆ. ಅವ್ರು ಚಿಕ್ಕ ಸುಬ್ರಾಯರು ಯಾರು ಅಂದರೆ ನಮ್ಮ ತಂದೆ ಗುರುಗಳಾಗ್ತಾರೆ ಮುಂದಕ್ಕೆ, ವೆಂಕಟಗಿರಿಯಪ್ಪನವರು ಅವರ ಸೋದರ ಮಾವ ಚಿಕ್ಕ ಸುಬ್ರಾಯರು. ಅವರೆಲ್ಲ ಮೈಸೂರು ವೀಣಾ ಪರಂಪರೆಗೆ ಸೇರಿದವರೇನೆ. ಅವ್ರ ಹತ್ರ ಹೋಗಿ ಅವ್ರು ಏನು ಎದುರು ನೋಡಲ್ಲ, ಗುರುದಕ್ಷಿಣೆ ಎದುರು ನೋಡಲ್ಲ. ಅವರು ಅವ್ರ ಮನೆಗೆ ಹೋಗಿ ಅಂದಾಗ ಇವರು ನಮ್ಮ ತಾತ ಮುತ್ತಾತ ಇಬ್ಬರು ಹೋಗ್ತಾರೆ. ಅಲ್ಲಿ ಹೋಗಿ ಅವ್ರ ಮನೆ ಜಗಲಿ ಮೇಲೆ ಕೂತ್ಕೋತಾರೆ. ಮಧ್ಯಾಹ್ನ ಅಂತೆ ಅದು, ಮಠ ಮಧ್ಯಾಹ್ನ. ಎಲ್ಲಿ ಇದು? ಮೈಸೂರಿನಲ್ಲಿ ಬಿಸಿಲು. ಆಮೇಲೆ ಅಲ್ಲಿ ಗುರುಗಳು ಮಲಗಿರ್ಬೋದು ಅಂದ್ಬಿಟ್ಟು ಇವರು ಜಗಲಿ ಮೇಲೆ ಕೂತ್ಕೋತಾರೆ ಸುಮ್ಮನೆ. ಸಾಯಂಕಾಲ ಒಂದು 4-4:15 ಹೊತ್ತಿಗೆ ಚಿಕ್ಕ ಸುಬ್ರಾಯರು ಎದ್ದು ಬಂದು ಇವ್ರನ್ನ ನೋಡ್ತಾರೆ. ಇವರ ಕಚ್ಚೆ ಪಂಚೆ ಇವರ ನೋಡಿದ್ರೇನೆ ಒಂಥರ ಶ್ರೋತ್ರಿಯರ ಥರ ಕಾಣಿಸ್ತಾರಲ್ಲ. ಯಾರಪ್ಪ ನೀವು ಅಂದಾಗ ಇವರು, ನಾನು ಸ್ವಾಮಿ ಜನಾರ್ದನ ಅಯ್ಯಂಗಾರ್ ಅಂತ, ಒಂದು ಮಾದಿಹಳ್ಳಿ ಅಂತ ಬೇಲೂರು ತಾಲೂಕಿನ ಗ್ರಾಮ, ಹಾಸನ ಜಿಲ್ಲೆ, ಅಲ್ಲಿಂದ ಬಂದೆ. ಇವನು ನನ್ನ ಮಗ ವೆಂಕಟೇಶ ಅಂತ. ವೆಂಕಟೇಶ ಅಯ್ಯಂಗಾರು ನಮ್ಮ ತಾತನ ಹೆಸರು. ತುಂಬ ಸಂಗೀತ ಕಲಿಬೇಕು ಅಂತಾನೆ. ನನಗೆ ಗುರುದಕ್ಷಿಣೆ ಕೊಡೋ ಶಕ್ತಿ ಇಲ್ಲ ನನಗೆ. ಇಲ್ಲಿ ಯಾರೋ ಮಹಾನ್ ಭಾವರು ನಿಮ್ಮ ಹೆಸರು ಹೇಳಿ ನೀವು ಇವ್ರ ಹತ್ರ ಹೋಗಿ ಇವ್ರ ಹತ್ರ ನಿಮ್ಮ ಇದನ್ನು ಹೇಳ್ಕೊಳ್ಳಿ, ನಿಮ್ಮ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಇಲ್ಲಿ ಬಂದಿದ್ದೀನಿ ಅಂತ ಕಣ್ಣಲ್ಲಿ ನೀರು ಹಾಕೋತಾರೆ. ಅವರ ಪರಿಸ್ಥಿತಿಗೆ ಅವ್ರಿಗೆ ಒಂಥರ. ಆಗ ಅವರು ಚಿಕ್ಕ ಸುಬ್ರಾಯರು ಎಂಥ ಮಹಾನ್ ಭಾವರು ಅಂದರೆ, ನೀವು ಶ್ರೋತ್ರಿಯರು, ನೀವು ಕಣ್ಣಲ್ಲಿ ನೀರು ಹಾಕ್ಬಾರ್ದು, ನಾಳೆಯಿಂದ ಕಳಿಸಿ ಹುಡುಗನ, ನಾಳೆಯಿಂದ ಕಳಿಸಿ ಅಂತಾರೆ. ಆಮೇಲೆ ಪರ್ಕಾಲ್ ಮಠದಲ್ಲಿ ನಮ್ಮ ತಾತನಿಗೆ ಇರೋ ವ್ಯವಸ್ಥೆ ಫ್ರೀ, ಅಲ್ಲಿ ವ್ಯವಸ್ಥೆ. ಗುರುಗಳು ಮನೆಗೆ ಹೋಗ್ಬೇಕು. ಸೊ ವೆಂಕಟೇಶ್ ಅಯ್ಯಂಗಾರು ನಮ್ಮ ತಾತ ಮಾರನೇ ದಿವಸದಿಂದ ಹೋಗಕ್ಕೆ ಶುರು ಮಾಡ್ತಾರೆ. ಫೀಸ್ ಇಲ್ಲ, ಏನೂ ಇಲ್ಲ, ದಿನಾ ಹೋಗೋದು. ಗುರುಕುಲ, ಅವರು ಕೆಲ್ಸಗಳು ಹೇಳೋರು. ಆಗಿನ ಕಾಲದ ಪದ್ಧತಿ ಅದು. ಮನೆ ಮಕ್ಕಳ ಥರ ಇದ್ಬಿಡೋರು. ಮನೆಯಲ್ಲಿ ಹಿರಿ ಮಗನೂ ಕೆಲಸ ಮಾಡೋನು, ಶಿಷ್ಯರು ಕೆಲಸ ಮಾಡೋರು. ಹೋಗ್ರೋ ಅದು ತೊಗೊಂಬಂಡ್ರೋ, ಇದು ತೊಗೊಂಬಂಡ್ರೋ. ಸೀಮೆಣ್ಣೆ ಟಿನ್ನುಗಳು ಮೈಸೂರಲ್ಲಿ, ಸೀಮೆಣ್ಣೆ ಆಗೋಗಿದೆ ತೊಗೊಂಬಂಡ್ರೋ ಅನ್ನೋರಂತೆ ತೊಗೊಂಬರೋದು. ಸೌದೆ ಹೊಡೆದಾಕ್ರೋ, ನಾಳೆ ಇದು ಮನೆಯಲ್ಲಿ ಶ್ರಾದ್ದ ಬಂತು, ಅದು ಬಂತು, ಒಲೆಗೆ ಎಲ್ಲದಕ್ಕೂ ಸೌದೆ ಹೊಡೀರಿ, ಅದು ಮಾಡಿ ಇದು ಮಾಡಿ, ಬಟ್ಟೆ ಹೋಗಿರೋ ಎಲ್ಲ. ಇದೆಲ್ಲ ಆದ್ಮೇಲೆ ಮಧ್ಯಾಹ್ನ ಪಾಠ. ಹೀಗೆ ನಮ್ಮ ತಾತ ಕಲ್ತಿದ್ದು. ನಮ್ಮ ತಂದೆ ಸುಮಾರು, ಆಮೇಲೆ ಅವ್ರು ನಮ್ಮ ತಾತನಿಗೆ ಮೈಸೂರು ಶಾಲೆಯಲ್ಲಿ ಮ್ಯೂಸಿಕ್ ಟೀಚರಾಗೂ ಸೇರ್ತಾರೆ. ಆಮೇಲೆ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅವರು ಆಸ್ಥಾನ ವಿದ್ವಾಂಸರಾಗೂ ಇರ್ತಾರೆ. ನಮ್ಮ ತಂದೆ 6-7 ವರ್ಷದಲ್ಲಿ ಇವರ ಒಂದು ಪ್ರತಿಭೆನ ಪ್ರದರ್ಶನ ಬರುತ್ತೆ, ಅದು ತಾನಾಗೆ ಬರ್ತಾ ಇರುತ್ತೆ. ಏನು ಕೇಳಿದ್ರು ಅದು ಗ್ರಹಿಸೋರಂತೆ. ವೆಂಕಟಗಿರಿಯಪ್ಪನವರು, ಚಿಕ್ಕ ಸುಬ್ರಾಯರು ಇಬ್ಬರ ಹತ್ರನೂ ನಮ್ಮ ತಾತ ಕಲ್ತಿದ್ರಲ್ಲ. ವೆಂಕಟಗಿರಿಯಪ್ಪನವರು, ನಿನ್ನ ಮಗ ಏನೋ ಮಾಡ್ತಾ ಇದ್ದಾನೆ ವೆಂಕಟೇಶ ಅಂದರೆ, ವೀಣೆ ಏನಾದ್ರು ಸಂಗೀತ ಏನಾದ್ರು ಇದೆಯೇನೋ ಅವನಿಗೆ ಅಭಿರುಚಿ ಇದೆಯಾ? ಇದೇ ಗುರುಗಳೇ, ಯಾವ್ದಾರು ಸಾದಾ ಗೋಲಿ ಬುಗುರಿ ಆಡ್ತಾ ಇರ್ತಾನೆ ಅಂದ್ರೆ. ಸರಿ, ನಾಳೆ ಕರ್ಕೊಂಬ ಅಂದ್ರಂತೆ. ಸರಿ, ಮಾರನೇ ದಿವಸ ಹೋದರೆ ನಮ್ಮ ತಂದೆನ ದೊರೆ ನುಡ್ಸು ಅಂದ್ರಂತೆ. ನಮ್ಮ ತಂದೆ 1-2 ಕೀರ್ತನೆ ಏನೋ ನುಡ್ಸಿದ್ದಾರೆ ಆಗಿನ ಕಾಲಕ್ಕೆ. ವೆಂಕಟಗಿರಿಯಪ್ಪನವರು ಗುರ್ತಿಸ್ಬಿಟ್ರು. ದಿನ ಬರಲಿ ಕಣೋ ಇವನು ಅಂದ್ರಂತೆ. ಅಲ್ಲಿಂದ ನಮ್ಮ ತಂದೆ ಹೋಗೋಕ್ಕೆ ಶುರು. ಹೀಗೆ ಒಂದು 5 ವರ್ಷ ನಡೆಯುತ್ತೆ. ಕೃಷ್ಣರಾಜ ಒಡೆಯರು ವಿಷನರಿ ಅವರು. ಹೌದು ಸರ್. ಎಲ್ಲರ ಬಗ್ಗೆನೂ ಎಲ್ಲ ಥರದ್ದು ಅವರು ವಿಚಾರಿಸ್ಕೊಡೋರು. ಆಮೇಲೆ ವೆಂಕಟಗಿರಿಯಪ್ಪನವರೇ, ಮುಂದಕ್ಕೇನು ಮೈಸೂರಲ್ಲಿ ಯಾರಿದ್ದಾರೆ ವೀಣೆಯವರು, ಏನು ಗಮನ ಹರಿಸಿದ್ದೀರಾ? ಇಲ್ಲ ಮಹಾಸ್ವಾಮಿ ಇದ್ದಾರೆ, ಒಂದು ದಿವಸ ಕರ್ಕೊಂಬನ್ನಿ ಅಂದ್ರಂತೆ ಕೃಷ್ಣರಾಜ ಒಡೆಯರು. ನಮ್ಮ ತಂದೆಗೆ 12 ವರ್ಷ. ರಂಗನಾಯ್ಕಿ ಅಂತ ಒಬ್ಬರು, ರಾಜಮ್ಮ ಅಂತ ಇಬ್ಬರು, ಅವರಿಬ್ಬರು ಸೀನಿಯರ್ ಸ್ಟೂಡೆಂಟ್ಸು.
ನಮ್ಮ ತಂದೆಗಿಂತ ಒಂದು 2-3 ವರ್ಷ ಸೀನಿಯರ್ಸ್ ಅವರೆಲ್ಲ. ಹ್ಮ್. 3 ಜನನು ಕರ್ಕೊಂಡು ನಮ್ಮ ಗುರುಗಳು, ನಮ್ಮ ತಂದೆ ಗುರುಗಳು ವೆಂಕಟಗಿರಿಯಪ್ಪನವರು ಆಸ್ಥಾನಕ್ಕೆ ಹೋಗ್ತಾರೆ. ಗುರುಗಳು ಬಂದಮೇಲೆ ಇದು ಕೃಷ್ಣರಾಜ ಒಡೆಯರ್ ಬಂದಮೇಲೆ ಇವ್ರು ಹೋಗ್ಬಿಟ್ಟು, ಅದು ಪ್ರೋಟೋಕಾಲ್ ಎಲ್ಲ ಇರುತ್ತೆ ಸರ್, ದರ್ಬಾರ್ ಡ್ರೆಸ್ಸು ಪೀಠ ಎಲ್ಲ ಹಾಕೊಂಡು ಹೋಗ್ಬೇಕು. ಅವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಅವ್ರು ಕೂತ್ಕೊಳ್ಳೋರ್ಗು ಇವ್ರು ಕೂತ್ಕೊಳ್ಳೋಂಗಿಲ್ಲ. ಆಮೇಲೆ ಅವ್ರು ಕೂತ್ಕೊಂಡ್ಮೇಲೆ ಹಿಂಗಂದ್ರಂತೆ ಇವರೆಲ್ಲ ಕೂತ್ಕೊಂಡು 3 ಜನನೂ ನುಡಿಸಿದ್ದಾರೆ. 3 ಜನ ನುಡಿಸಿ ಅವ್ರಿಗೆ ತುಂಬ ಸಂತೋಷ ಆಗಿದೆ. ಸಂಗೀತ ತುಂಬ ಅವ್ರಿಗೆ ಅಸಾಧ್ಯವಾದ ಜ್ಞಾನ. ಕೃಷ್ಣರಾಜ ಒಡೆಯರ್ ಅವರ ವೆಸ್ಟರ್ನ್ ಫ್ಲೂಟ್ ಎಲ್ಲ ನುಡಿಸೋರಂತೆ. ಆ ಹುಡುಗನ್ನ ಸ್ವಲ್ಪ ತನಿಯಾಗಿ ನುಡ್ಸಕ್ಕೆ ಹೇಳಿ ಅಂದ್ರಂತೆ. ನಮ್ಮ ತಂದೆಯವ್ರನ್ನ ವೆಂಕಟಗಿರಿಯಪ್ಪನವರು ನುಡಿಸೋ ಅಂದ್ರೆ ಇವರೊಂದು 10 ನಿಮಿಷ ನುಡಿಸೋದಂತೆ. ಅವರು ಆ ಹುಡುಗನ್ನ ಚೆನ್ನಾಗಿ ತಯಾರು ಮಾಡಿ ಅಂದ್ರಂತೆ. ಆಮೇಲೆ ನಾಳೆಯಿಂದ ನಮ್ಮ ಆರ್ಕೆಸ್ಟ್ರಾಕ್ಕೆ ಸೇರಿಸಿ, ನಮ್ಮ ಆಸ್ಥಾನಕ್ಕೆ ಸೇರಿಸಿ ಅವನ್ನ ಅಂದ್ರಂತೆ. ಸೇರಿಕೊಂಡ್ರು ನಮ್ಮ ತಂದೆ 12 ವರ್ಷಕ್ಕೆ. ಆಮೇಲೆ ಒಂದು ವರ್ಷ ಆದಮೇಲೆ ಅದನ್ನು ಒಂದು ಫಾರ್ಮಲೈಸ್ ಆಯಿತು. ನಮ್ಮ ತಂದೆಗೆ 50 ರೂಪಾಯಿ ಅದೆಷ್ಟೋ ಸಂಬಳ ಫಿಕ್ಸ್ ಆಯಿತು ಅಂತ ಹೇಳೋರು ನಮ್ಮ ತಂದೆ. ನಮ್ಮ ಅಮ್ಮ ಹೇಳೋರು, ನಾನು ಮರ್ತೋಗಿದೆ. ಸೊ ಹಾಗೆ 12-13 ವಯಸ್ಸಿಗೆ ನಮ್ಮ ತಂದೆ ಆಸ್ಥಾನಕ್ಕೆ ಸೇರಿದ್ರು. ಅದು ನಮ್ಮ ತಾತನವರು ಅದನ್ನೆಲ್ಲ ವೆಂಕಟಗಿರಿಯಪ್ಪನವರು ನಮ್ಮನ್ನೆಲ್ಲ ಕೈ ಹಿಡಿದ್ರು ಅಂತ ಹೇಳಿ ಅಳೋರು. ಕೃಷ್ಣರಾಜ ಒಡೆಯರ್ ಕಂಡ್ರೆ ಅಸಾಧ್ಯವಾದ ಭಕ್ತಿ. ನಮ್ಮನೆ ಮಾಡಿ ಮೇಲೆ ಒಂದು ಕಿಟಕಿ ಇದೆ ಸರ್, ಆ ಹಳೆ ಮನೆಯಲ್ಲಿ. ಇವಾಗಿಲ್ಲ ಅದು. ದಸರಾ ಬಂದರೆ 7 ಗಂಟೆಗೆ ಲೈಟ್ ಹಾಕೋರಲ್ಲ, ನಮ್ಮ ತಾತ ಮಾಡಿ ಹತ್ಕೊಂಡು ಹೋಗಿ ಅಲ್ಲಿ ಈ ಕಿಟಕಿ ತೆಗೆದ್ಬಿಟ್ಟು ಅಲ್ಲಿ ಲೈಟ್ ಬಂದ ತಕ್ಷಣ ಇವರು ದೇವ್ರಿಗೆ ನಮಸ್ಕಾರ ಮಾಡೋರು. ಆ ರಾಜ ಪ್ರತ್ಯಕ್ಷ ದೇವತೆ. ಹೌದು ಸರ್, ಹೌದು. ಆದ ಆ ಸಂದರ್ಭ. ಹಾಗೆ 32-33ನೇ ಇಸ್ವಿನಲ್ಲಿ ನಮ್ಮ ತಂದೆ ಅಲ್ಲಿ ಆಸ್ಥಾನಕ್ಕೆ ಸೇರಿ ದೊಡ್ಡವ್ರ ಜೊತೆ ಬೆಳೆದೆ ಕಣೋ ನಾನು. ದೊಡ್ಡವ್ರ ಜೊತೆ ಬೆಳೆದೆ. ಸಣ್ಣವ್ರ ಸ್ನೇಹನೇ ಆಗಲಿಲ್ಲ ನನಗೆ. ಬಾಲ್ಯದ ಸುಖಗಳೆಲ್ಲ ಅವತ್ತಿಗೆ ಮುಗೀತು. ಅಂದ್ರೆ 12ನೇ ವಯಸ್ಸಿಗೆ ಇವರು ಆಸ್ಥಾನಕ್ಕೆ ಸೇರಿ ವೆಂಕಟಗಿರಿಯಪ್ಪನವರು ವೀಣೆ ಶೇಷಣ್ಣವ್ರ ಜೊತೆ ಅಂದ್ರೆ ಏನ್ ಸರ್ ಸಾಮಾನ್ಯ. ಮೈಸೂರು ವಾಸುದೇವಾಚಾರ್ಯ ಅವರ ಒಡನಾಟ ಸಿಕ್ತು. ಚಿಕ್ಕರಾಮರಾಯರು ಯಾರು ಅಂದ್ರೆ, ನೀವು ಆನಂದ್ ಸ್ವಾಮಿ ಮೊನ್ನೆ ತೋರಿಸಿದ್ರಲ್ಲ ಅವ್ರ ತಾತ, ಅವ್ರ ಜೊತೆಲಿ ಬೆಳೆದಿದ್ದೇನೆ ನಾನು. ಅವರು ಇವ್ರುಗಳಿಗೆಲ್ಲ ಕಿವಿ ಮಾತು ಹೇಳೋರಂತೆ, ದೊರೆಸ್ವಾಮಿ ಹಂಗಲ್ಲ ರಾಗ, ಸುಮ್ಮನೆ ನೋಡು ಪೂರ್ತಿ ತಿದ್ದುತ್ತಾ ಕೂತ್ಕೋಬೇಡ ಕಣೋ, ಒಂದು ಸ್ಕೆಚ್ ಹಾಕೋ ಸಾಕು ರಾಗದ್ದು ಅನ್ನೋರಂತೆ. ಇನ್ನೂ ಇದೆ ಅಂತ ತೋರಿಸ್ಕೋ, ಇವಂದು ಆಗೋಯ್ತು ಅನ್ನೋ ಥರ ತೋರಿಸ್ಕೋಬೇಡ, ಇನ್ನೂ 100 ಕಚೇರಿ ನಡಿಬೇಡವಾ ನಿನಗೆ, ಇವತ್ತೇ ಎಲ್ಲ ತೋರಿಸ್ಬಿಡ್ತೀಯಲ್ಲೋ, ಸ್ವಲ್ಪ ನಾಳೆಗಿಡೋ, ನಾಳಿದ್ಗಿಡೋ, ಮುಂದಿನ ವರ್ಷಕ್ಕಿಡೋ, ಹಿಂಗೆ ಟಿಪ್ಸು. ಆಮೇಲೆ ವಾಸುದೇವಾಚಾರ್ಯರು ಅವ್ರದ್ದು ನೋಡಿ, ಆ ಬೇಗಡೆ ಅವ್ರ ಗುರುಗಳು ಹಾಡ್ತಾ ಇದ್ದಿದ್ದು, ಪಟ್ನಂ ಸುಬ್ರಹ್ಮಣ್ಯರು ಹಾಡ್ತಾ ಇದ್ದಿದ್ದು ಬೇಗಡೆ ನೋಡಿ ನಮ್ಮ ಗುರುಗಳು ಹಿಂಗೆ ಹಾಡೋರು ಅಂತ ನಮ್ಮ ತಂದೆಗೆ ತೋರಿಸೋರಂತೆ. ನಮ್ಮ ತಂದೆದು ಬೇಗಡೆ ಸ್ಪೆಷಲ್, ಬೇಗಡೆ ರಾಗ. ಈ ಥರ ವಾತಾವರಣದಲ್ಲಿ ಬೆಳೆದು 1954ನೇ ಇಸ್ವಿನಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮ ಕೊಡ್ತಾರೆ, ಆಲ್ ಇಂಡಿಯಾ ರೇಡಿಯೋ. ಆವಾಗ ಬಹಳ ಬೆಲೆ. ಆಲ್ ಇಂಡಿಯಾ ರೇಡಿಯೋ ನ್ಯಾಷನಲ್ ಪ್ರೋಗ್ರಾಮ್ ಒಬ್ರು ನುಡಿಸಿದ್ದಾರೆ ಅಂದರೆ ಬಹಳ ವಿಖ್ಯಾತರು ಅವರು, ಪರಿಣಿತಿ ಪಡೆದವರೇನೆ ಅಂತ. ಅದು ನಮ್ಮ ತಂದೆ ವೀಣೆನಲ್ಲಿ 2ನೇವರೋ ಏನೋ, ವೀಣೆಯಲ್ಲಿ ಮೊದಲಿಗೆ ನಾನು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ನುಡಿಸಿದವರು. ಆಗ BV ಕೇಸ್ಕರ್ ಅಂತ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರು, ನೆಹರು ಮಿನಿಸ್ಟ್ರಿನಲ್ಲಿ. ಅವರು ಎದುರುಗಡೆ ಬಂದು ಕೂತ್ಕೊಳ್ಳೋರಂತೆ. INB ಮಿನಿಸ್ಟರ್ ಅವರು ಡೆಲ್ಲಿಗೆ ಹೋಗಿ ನುಡಿಸ್ಬೇಕು. ಇವಾಗೆಲ್ಲ ಏನಿಲ್ಲ ಸರ್, ರೆಕಾರ್ಡ್ ಮಾಡ್ತಾರೆ, ಅಲ್ಲೇ ಆನ್ಲೈನ್ ಕಳಿಸ್ಬಿಡ್ತಾರೆ. ಅವಾಗ ನ್ಯಾಷನಲ್ ಪ್ರೋಗ್ರಾಮ್ ಅಂದರೆ ಡೆಲ್ಲಿಗೆ ಹೋಗಿ, ಯಾವ ಊರಲ್ಲಿ ಇದ್ರು, ಯಾವ ಕಾರ್ನರಲ್ಲಿ ಇದ್ರು, ನೀವು ಡೆಲ್ಲಿಗೆ ಹೋಗಿ ನುಡಿಸ್ಬೇಕು. ಅಲ್ಲಿ ಹೋಗಿ ಅಲ್ಲಿ ವಿಶೇಷ ಆಹ್ವಾನ ಇರ್ತಿರ್ತಾರೆ. ಇವರು ನಮ್ಮ ತಂದೆ 1.5 ಗಂಟೆ ಕಾಲ ನುಡಿಸೋರಂತೆ. ಆಮೇಲೆ ಅವ್ರು ಬಂದು BV ಕೇಸ್ಕರು, ನಾನು ಬೆಂಗಳೂರು ಆಕಾಶವಾಣಿನಲ್ಲಿ ನಿನ್ನನ್ನು ಹೇಳ್ತೀನಿ, ನೀನು ಬರ್ತೀಯಾ ಅಂತ ಕೇಳಿದ್ರಂತೆ. ಇವರು ನಮ್ಮ ತಂದೆಗೆ ಆಶ್ಚರ್ಯ. ಆಮೇಲೆ ಇಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರೆ ನಾನು ಫ್ರೀಯಾಗಿ ಕಚೇರಿಗಳಿಗೆ ಹೋಗೋಕ್ಕಾಗತ್ತೆ, ಬಂಧನ ಆಗತ್ತೋ ಅಂತ. ಅಲ್ಲ ಮಿನಿಸ್ಟ್ರ್ ಕೇಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಎಲ್ಲ ಖಂಡಿತ ಬರ್ತೀನಿ ಅಂದ್ರಂತೆ. ಆಮೇಲೆ ಎಲ್ಲ ಮರ್ತು ಬಿಡ್ತಾರೆ ಇವರು, ಇನ್ನೇನು ಕರೆಯಲ್ಲ ನನ್ನನ್ನು ಅಂತ ಇವರು. ಆಮೇಲೆ ನೋಡಿದ್ರೆ 55ನೇ ಇಸ್ವಿಲಿ ಬಂದ್ಬಿಡ್ತಂತೆ ಕಾಗದ, ಬಂದ್ಬಿಟ್ಟು ನಿನಗೆ ಇಂಥ ಸಂಬಳ, ನೀನು ಇಂಥ ದಾರಿಗೆ ಒಳಗಡೆ ಬಂದು ರಿಪೋರ್ಟ್ ಮಾಡ್ಕೋಬೇಕು, ನೀನು ಪ್ರೊಡ್ಯೂಸರ್ ಅಂತ. ವಿಜಯವಾಡನಲ್ಲಿ ಬಾಲಮುರಳಿ ಕೃಷ್ಣ ಅವರು
ಬೆಂಗಳೂರಲ್ಲಿ ನಮ್ಮ ತಂದೆ. ಮಡ್ರಾಸಲ್ಲಿ ಅದು ಸ್ವಲ್ಪ ಮುಂಚೆನೆ GN ಬಾಲಸುಬ್ರಹ್ಮಣ್ಯ ಪ್ರಖ್ಯಾತರು, ಅವರು ಪ್ರೊಡ್ಯೂಸರು. ಶಮನ್ಗುಡಿ ಶ್ರೀನಿವಾಸಯ್ಯರು ಚೀಫ್ ಪ್ರೊಡ್ಯೂಸರು. ಹೀಗೆ ನೇಮಕ ಅವಾಗ ಆಗಿದ್ದು. ಓಲಟಿ ವೆಂಕಟೇಶ್ವರು ಅವರು ಇದರಲ್ಲಿ ವಿಜಯವಾಡನಲ್ಲಿದ್ದರು. ಸೊ 55ನೇ ಇಸ್ವಿನಲ್ಲಿ ನಮ್ಮ ತಂದೆ ಬೆಂಗಳೂರು ಆಕಾಶವಾಣಿನಲ್ಲಿ ಪ್ರೊಡ್ಯೂಸರ್ ಆಗಿ 25 ವರ್ಷ ಸೇವೆ ಸಲ್ಲಿಸಿದ್ರು. ಅದಾದಮೇಲೆ ಅವರ ಖ್ಯಾತಿ ಬೆಳೀತಾನೆ ಇತ್ತು. 76ನೇ ಇಸ್ವಿನಲ್ಲಿ ಮೈಸೂರು ಯೂನಿವರ್ಸಿಟಿ ಅವರ ಡೈಮಂಡ್ ಜೂಬ್ಲಿ ಸಂದರ್ಭದಲ್ಲಿ ಡಾಕ್ಟರೇಟ್ ಪ್ರದಾನ ಮಾಡ್ತಾರೆ. ಬಾ ಸ್ನೇಹಿತರೆ, ಹಂಗೆ ನೋಡಿ, ಮೈಸೂರು ಯೂನಿವರ್ಸಿಟಿಯವರು 76ನೇ ಇಸ್ವಿನಲ್ಲಿ ಪ್ರಾತಸ್ಮರಣೀಯರಾದಂಥ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ಗೆ ಆನರರಿ ಡಾಕ್ಟ್ರೇಟ್ ಮಾಡಿದಂಥ ಒಂದು ಬಹಳ ಸಂಭ್ರಮದ ರೋಮಾಂಚಕಾರಿ ಆದಂಥ ನೋಡಿ 1976 ನೋಡ್ತಾ ಇದ್ದೀರಾ ನೋಡ್ರಿ. ಹಾಂ, ಆಗ 6, 2, 8 ವರ್ಷ ನನಗೆ. ಸರ್, ಇದು ಇವ್ರ ಜೊತೆಗೆ ಯಾರ್ಯಾರು ಕೊಟ್ರಲ್ಲ ಅದು ಹೇಳಿ ಸರ್. ಇವ್ರ ಜೊತೆಗೆ ML ವಸಂತ್ ಕುಮಾರ್ ಅವರು ಕೊಟ್ಟರು. ಅವರು ಡಾಕ್ಟರೇಟ್ ಡಾಕ್ಟರ್ MLV ಆದರು. ಡಾಕ್ಟರ್ ML ವಸಂತ್ ಕುಮಾರ್ ಅವರು ಅನೇಕ ದಾಸರ ಪದಗಳನ್ನ ಅವರು ಪಾಪ್ಯುಲರೈಸ್ ಮಾಡಿದವರು. ಈ ಬಾರೋ ಕೃಷ್ಣಯ್ಯ ಇವತ್ತು ಅವ್ರ ಬಾಯಿನ ಕೇಳಬೇಕು ಇವತ್ತು. ಅದು ಈ ಥರ ಅವರು ಕೊಟ್ಟರು. ಆಮೇಲೆ UR ರಾವ್ ಸೈಂಟಿಸ್ಟ್ UR ರಾವ್, ಆಮೇಲೆ ಇವರು RK ನಾರಾಯಣ್, ಹೀಗೆ ಸುಮಾರು ಜನ ಕೊಟ್ಟಿದ್ದಾರೆ ಸರ್. ಎಲ್ಲರ ಹೆಸರು ಜ್ಞಾಪಕ ಬರ್ತಾ ಇದ್ರೆ ಹಿರಿಯರ ಮಾತಲ್ಲಿ ಮಧ್ಯೆ ಆಡ್ತೀನಿ, ಎಂತೆಂಥವ್ರು ಗೌರವ ಡಾಕ್ಟ್ರೇಟ್ ಕೊಡ್ತಾ ಇದ್ದೀರಿ. ಇವರಿಂದ ಡಾಕ್ಟ್ರೇಟ್ ಗೌರವ ಅರ್ಥ ಆಯ್ತಾ? ಗೌರವ ಡಾಕ್ಟ್ರೇಟ್ ಅಂದ್ರೆ ಇವ್ರಿಗಲ್ಲ ರೀ ಗೌರವ, ಈ ಪುಣ್ಯಾತ್ಮರಿಂದ ಡಾಕ್ಟ್ರೇಟ್ಗಲ್ವೇನ್ರಿ ಗೌರವ. ಹಾಂ, ಅವತ್ತಿನ ಗೌರವ ಡಾಕ್ಟ್ರೇಟ್ಗೂ ಇವತ್ತಿನ ಡಾಕ್ಟ್ರೇಟ್ಗೂ. ಸರ್ ಪ್ಲೀಸ್ ಕಂಟಿನ್ಯೂ ಸರ್. ಆಮೇಲೆ ಬೆಂಗಳೂರಲ್ಲಿ ಬೆಂಗಳೂರು ಗಾಯನ ಸಮಾಜ ಅದೇ ವರ್ಷ ಸಂಗೀತ ಕಲಾರತ್ನ ಅವರ ಸಮ್ಮೇಳನ, ಅದು ಸುಮಾರು 8ನೇದು 9ನೇದು ಸಮ್ಮೇಳನ ಸರ್ ಅದು. ಆ ಸಮ್ಮೇಳನದಲ್ಲಿ ಇವ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಕೊನೆಯ ದಿವಸ ವ್ಯಾಲಿಡಿಕ್ಟರಿನಲ್ಲಿ ಇವರಿಗೆ ಸಂಗೀತ ಕಲಾರತ್ನ ಎಂಬ ಬಿರುದನ್ನು ಪ್ರದಾನ ಮಾಡುತ್ತೆ. ಗಾಯನ ಸಮಾಜ ಇವತ್ತಿಗೆ ಹತ್ತತ್ರ 130 ವರ್ಷ ಆಯ್ತು. ಇಡೀ ಇಂಡಿಯಾನಲ್ಲಿ ಹಳೆಯ ಸಭಾ ಅಂದರೆ ಓಲ್ಡೆಸ್ಟ್ ಅಂದರೆ ಇವ್ರದ್ದು ಸಭೆ. ಹೌದು. ಇದು ಬಿಟ್ರೇನೆ ಮ್ಯೂಸಿಕ್ ಅಕಾಡೆಮಿ ಕೂಡ, ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿನೂ ಇವ್ರದ್ದು ಆದಮೇಲೆ ಅಲ್ಲಿಂದ ಸಂಗೀತ ಕಲಾರತ್ನ ಪಡ್ಕೋತಾರೆ. 83ನೇ ಇಸ್ವಿನಲ್ಲಿ ಭಾರತ ಸರ್ಕಾರ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಡ್ತಾರೆ. ಜ್ಞಾನಿ ಸ್ನೇಹಿತರೆ, ಅವರು ನೀವು ನೋಡಿ ಧನ್ಯರಾಗುವಗಳಿಗೆ ಪದ್ಮಭೂಷಣ ಅವಾರ್ಡನ್ನು ನೋಡಿ ಇಲ್ಲಿ. ಹಾಂ, ನೀವೆಲ್ಲ ನನ್ನ ಕಂಡು ಹೊಟ್ಟೆ ಹೊರ್ಕೋಬೇಕು ನೋಡಿ, ಇವೆಲ್ಲ ನಾನು ಕೈಯಿಂದ ಮುಟ್ತೀನಿ ಕಣ್ರಿ. ನೋಡ್ರಿ ಇಲ್ಲಿ ಪದ್ಮಭೂಷಣ ಅಂದರೆ ಇದೆ, ಪದ್ಮಭೂಷಣ ಅವಾರ್ಡು ಆಯಿತಾ. ಇದನ್ನು ನೋಡಿದ್ರೆ ಇದನ್ನು ಕೊಟ್ಟಂಥವರು ಅವತ್ತಿಗೆ ರಾಷ್ಟ್ರಪತಿ ಆಗಿದ್ದಂಥ ಜ್ಞಾನಿ ಜೈಲ್ ಸಿಂಗ್ ಅವರು. ನೋಡಿ, ಪದ್ಮಭೂಷಣ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇರತಕ್ಕಂಥ ಜ್ಞಾನಿ ಜೈಲ್ ಸಿಂಗು, ಇವರು ಪ್ರಾತಸ್ಮರಣೀಯರಾದಂಥ ವೀಣೆ ದೊರೆಸ್ವಾಮಿ ಅಯ್ಯಂಗಾರರು. ನೋಡ್ತಾ ಇದ್ದೀರಾ, ಈ ಪದ್ಮಭೂಷಣ ಅವಾರ್ಡನ್ನು ಮಾಡಿದ ಮೇಲೆ ಅವರು ಒಂದು ಓದ್ತಾರೆ, ಅದನ್ನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದೇ ಪದ್ಮಭೂಷಣ ಅವಾರ್ಡು ಆಯಿತಾ. ವೆಂಕಟೇಶ್ ಅಯ್ಯಂಗಾರ್ ದೊರೆಸ್ವಾಮಿ ಅಯ್ಯಂಗಾರ್ ಪೂರ್ತಿ ಹೆಸರು ವೀಣೆ ದೊರೆಸ್ವಾಮಿ ಅಯ್ಯಂಗಾರ್, ಅವ್ರ ತಂದೆ ಹೆಸರು ವೆಂಕಟೇಶ್ ಅಯ್ಯಂಗಾರರು ದೊರೆಸ್ವಾಮಿ ಅಯ್ಯಂಗಾರರು. ಮೇ ಭಾರತ್ ಕಾ ರಾಷ್ಟ್ರಪತಿ ಜೈಲ್ ಸಿಂಗ್ ವ್ಯಕ್ತಿಗತ ಗುಣೋं के लिए आपके सम्मानार्थ पद्मभूषण प्रदान करता हूँ. 12/1905 12/1980 2ನೇ ಏಪ್ರಿಲ್ 1983ನೇ ಇಸ್ವಿ. ನೋಡ್ರಿ, ಹಾಂ, ಇದು ಪದ್ಮಭೂಷಣ. ಇಲ್ಲಿ ನೋಡಿ, ಇಲ್ಲಿ ನ್ಯಾಷನಲ್ ಎಂಬಲಮ್ ನೋಡಿ, ಇಲ್ಲಿ ನೋಡಪ್ಪ ತೋರಿಸಿ. ಇದು ಪದ್ಮಭೂಷಣ ಅವಾರ್ಡ್ ಅಂದರೆ ಹಿಂಗಿರುತ್ತೆ, ನೋಡಿದ್ರಾ? ಹಾಂ ಸರ್. ಸೊ ಇದ್ರ ಮಧ್ಯೆ ವಿದೇಶ ಪ್ರವಾಸಗಳು, ಆಮೇಲೆ ಫೆಸ್ಟಿವಲ್ ಆಫ್ ಇಂಡಿಯಾ ಅಂತ ಬಹಳ ಪ್ರೆಸ್ಟೀಜಿಯಸ್ ಫೆಸ್ಟಿವಲ್ಲು ನಮ್ಮ ಸರ್ಕಾರ ನಡೆಸೋ ಒಂದು ಉತ್ಸವ ಅದು. ಅದರಲ್ಲಿ MS ಸುಬ್ಬಲಕ್ಷ್ಮಿ, ನಮ್ಮ ತಂದೆ, ಇವರೆಲ್ಲ ರಷ್ಯಾನಲ್ಲಿ ಭಾಗವಹಿಸಿದ್ರು. ಆಗ ನಂದು ಒಂದು ಭಾಗ್ಯ, ಪಂಚವೀಣೆ ಅಂತ ಮಾಡಿದ್ರು, 5 ವೀಣೆ ಒಂದು ಆನ್ಸೆಂಬಲ್ ಆರ್ಕೆಸ್ಟ್ರಾ. ಅದರಲ್ಲಿ ನಾನು ಒಬ್ಬ ನಮ್ಮ ತಂದೆ ಜೊತೆ ಹೋದೆ ರಷ್ಯಾಗೆ 87ನೇ ಇಸ್ವಿಲಿ. ತಿರ್ಗಾ 1991ನೇ ಇಸ್ವಿನಲ್ಲಿ ನಮ್ಮ ತಂದೆ ಸಾಕು ಪಂಚವೀಣೆ ಅಂದಾಗ ಈ ICCR ಅವರು
ವೆಂಕಟರಾಮನ್ ಅವರು ಹೇಳಿ, ಆಗ ಪ್ರೆಸಿಡೆಂಟ್ ಆಗಿದ್ರು ವೆಂಕಟರಾಮನ್, ಆರ್ ವೆಂಕಟರಾಮನ್. ಅವರು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂದಾಗ ಅವರು ನಾ ಹೇಳಿದೆ ಅಂತ ಹೇಳಿ ಅವರಿಗೆ, ನೀವು ಹೋಗಬೇಕು, ವೀಣೆ ಅಂದರೆ ನೀವು ಅಂದರೆ ವೀಣೆ, ನೀವು ಹೋಗಬೇಕು ಅಂದಾಗ ಅಲ್ಲಿ ICCR ಡೈರೆಕ್ಟರ್ ಜನರಲ್ಲು, ಸರ್ ಪ್ರೆಸಿಡೆಂಟ್ಸ್ ವಾಂಟ್ಸ್ ಯು ಟು ಗೋ ಅಂದರು. ಇವರು ಅವ್ರ ಮಾತನ್ನ ತಳ್ಳಿ ಹಾಕಬಾರ್ದು ಅಂತ ತಿರ್ಗಾ ಹೋದರು. ಅಷ್ಟೊತ್ತಿಗೆ ಇವ್ರಿಗೆ 5 ವೀಣೆ ಎಲ್ಲರನ್ನೂ ಕಟ್ಕೊಂಡು ಹೋಗ್ಬೇಕು ಅಂತ ಇವ್ರಿಗೆ. ಆಮೇಲೆ ಇಲ್ಲ, ಅವ್ರಿಗೆಲ್ಲ ಒಂದು ಅವಕಾಶ ಆಗತ್ತೆ ಯಂಗ್ಸ್ಟರ್ಸ್ಗೆ, ನೀವು ಇಲ್ಲ ಅನ್ನಬಾರ್ದು ಅಂತೆಲ್ಲ ಹೇಳಿ 91ನೇ ಇಸ್ವಿನಲ್ಲಿ ಸುಮಾರು 6 ವಾರ ಜರ್ಮನಿಗೂ ಹೋದರು. ಅದಲ್ಲದೆ ಭಾರತೀಯ ವಿದ್ಯಾಭವನ ಲಂಡನ್ನು ಅಲ್ಲಿ ಮಾಡಿದ್ದಾರೆ 1987ನೇ ಇಸ್ವಿನಲ್ಲಿ. 88ನೇ ಇಸ್ವಿನಲ್ಲಿ ತಿರ್ಗಾ ಒಂದು ಸತಿ ಅವರು ಇದಕ್ಕೆ ಹೋದರು, ಲಂಡನ್ನಲ್ಲಿ ಎಲ್ಲ UK-ನಲ್ಲಿ ಯೂನಿವರ್ಸಿಟಿಗಳಲ್ಲಿ ಸರ್ಕ್ಯೂಟ್, ಕರ್ನಾಟಕ ಸಂಗೀತದ ಬಗ್ಗೆ ಪರಿಚಯ ಮಾಡಿಸೋದು, 1 ಅವರ್ ನುಡಿಸೋದು, ಅರ್ಧ ಗಂಟೆ ಮಾತು, ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಅಂತಾರಲ್ಲ ಹಾಗೆ, ಪ್ರಾತ್ಯಕ್ಷಿಕೆಗಳು ಕರ್ನಾಟಕ ಸಂಗೀತದ ಬಗ್ಗೆ. ಅದೊಂದು ಸುಮಾರು 10-15 ಯೂನಿವರ್ಸಿಟಿಗಳಲ್ಲಿ ಪ್ರವಾಸ ಮಾಡ್ಕೊಂಡು ಬಂದರು. ಇದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಇವರಿಗೆ 1972ರಲ್ಲಿ ಅವಾಗ ಈ ರಾಜ್ಯೋತ್ಸವ ಅವಾರ್ಡ್ ಅಂತಿದ್ರು, ಅದೇನೋ ಗೊತ್ತಿಲ್ಲ ಸರ್, ಸರ್ಕಾರದ ಅವಾರ್ಡ್ ಅದು, ಇದಕ್ಕೆ ಈಕ್ವಲೆಂಟ್ ಅವಾಗ ಈ ರಾಜ್ಯೋತ್ಸವ ಅವಾರ್ಡ್ ಪ್ರಶಸ್ತಿ. ಅವಾಗ ಶಿವರಾಮ್ ಕಾರಂತರಿಗೆ ಕೊಟ್ಟಿದ್ರು ನಮ್ಮ ತಂದೆ ಜೊತೆಯಲ್ಲಿ. ಅದೇ ನಮ್ಮ ತಂದೆ ತುಂಬ ಒಂಥರ ಕೊನೆ ದಿನಗಳಲ್ಲಿ ಮಲಗ್ಬಿಟ್ಟಿದ್ರು 1 ತಿಂಗಳು. ಅವಾಗ ನಾನು ದೊಡ್ಡವ್ರ ಜೊತೆ ಬೆಳೆದೆ ಅಂತಲೇ ಹೇಳೋರು ಯಾವಾಗಲೂ. ನಿಜ. ಆ ಅವಾರ್ಡ್ ನೋಡು, ಅವಾಗ ಅವ್ರಿಗೂ ಕೊಟ್ಟಿದ್ರು. ಅದು ಅವ್ರು ನನಗಿಂತ 25 ವರ್ಷ 15 ವರ್ಷ ದೊಡ್ಡವರು, ಇವರು 25 ವರ್ಷ ದೊಡ್ಡವರು. ಅವ್ರ ಜೊತೆ ನನಗೂ ಕೊಟ್ಟರು. ಹೀಗೆ ಹೇಳೋರು. ಚೌಡಯ್ಯನವ್ರನ್ನ ಮಾಡಿದ್ರಲ್ಲ ಮೊನ್ನೆ, 53ನೇ ಇಸ್ವಿಯಿಂದ 67ನೇ ಇಸ್ವಿವರೆಗೂ ಸುಮಾರು ಒಂದು 100 ಕಚೇರಿ ಮಾಡಿದ್ದಾರೆ. ಇಲ್ಲಿ ಸೌತ್ ಇಂಡಿಯಾ ಅಲ್ಲದೆ ಡೆಲ್ಲಿ, ಆಮೇಲೆ ಆಲ್ ಇಂಡಿಯಾ ರೇಡಿಯೋ ನ್ಯಾಷನಲ್ ಪ್ರೋಗ್ರಾಮು, ಕಲ್ಕತ್ತಾನಲ್ಲಿ ರಸಿಕರಂಜನಿ ಸಭಾ ಅಂತ ಇತ್ತು, ಅಲ್ಲಿ ಎಲ್ಲ ತಮಿಳವರೆಲ್ಲ ಸೇರಿ ತ್ಯಾಗರಾಜ ಉತ್ಸವ ಅಂತ ಮಾಡೋರು. ಅಲ್ಲಿ ನಮ್ಮ ತಂದೆ ಚೌಡಯ್ಯ ನುಡಿಸಿದ್ದಾರೆ. ಅದನ್ನು ಹೇಳೋರು. ನೋಡು, ಅವರು ಎಲ್ಲೋ ಶಿಖರದಲ್ಲಿದ್ದವರು ಚೌಡಯ್ಯನವರು. ನನ್ನ ವೀಣೆ ಕೇಳ್ಬಿಟ್ಟು, ದೊರಸಾಮಯ್ಯಂಗಾರ್ರೆ ನಾನು ನೀವು ಮಾಡ್ಬೇಕು ಇನ್ಮೇಲೆ ಕಚೇರಿ ಅಂದ್ರಂತೆ. ಅವರು ನಮ್ಮ ತಂದೆ ಅಷ್ಟು ಹೆಮ್ಮೆಯಿಂದ ಹೇಳ್ಕೊಡೋರು. ನಾನು ಒಂದು ಕಾಲದಲ್ಲಿ ಬಾಲ್ಯದಲ್ಲಿ ಅವರು ಚಿಕ್ಕರಾಮರಾವ್ರಿಗೆ ಪಕ್ವಾದ್ಯ ನೋಡಿಸೋರು. ಅವ್ರ ಗುರುಗಳು ಬಿಡಾರಂ ಕೃಷ್ಣಪ್ಪನವ್ರಿಗೆ, ಅವ್ರಿಗೆ ನಾನು ಮೈಸೂರಲ್ಲಿ ನೋಡಿ ನಾನು ಇವ್ರ ಜೊತೆ ಕೂತ್ಕೋತೀನ ಅಂತ ಒಂದೊಂದ್ಸತಿ ಕನಸು ಕಾಣುವೆ. ಅವರೇ ಬಂದು ನಾನು ನೀವು ನುಡಿಸ್ಬೇಕಂಡ್ರಿ ಇನ್ಮೇಲೆ ಅಂದ್ಬಿಟ್ರು ಅಂತ. ಸುಮಾರು 15 ವರ್ಷ, 67ರಲ್ಲಿ ಅವ್ರು ತೀರ್ಕೋತಾರೆ. ಅಲ್ಲಿವರೆಗೂ ನುಡಿಸಿದ್ದಾರೆ. ಚೌಡಯ್ಯನವರು ಸುಮಾರು ಒಂದು 14 ವರ್ಷ. ಮೊದಲು ಫಸ್ಟ್ ಕಚೇರಿ ಶುರುವಾಗಿದ್ದು ಒಂದು ಮದುವೆ ಕಚೇರಿ. ಹಿಂದೆ ಎಲ್ಲ ಈಗಲೂ ಇದೆ. ಹಿಂದೆ ಒಂದು ಮದುವೆ ನಡೆದ್ರೆ ಹೆಣ್ಮಗಳ ತಂದೆ ಸಾಯಂಕಾಲ ಆರ್ತಕ್ಷತೆ ಅಂತ, ರಿಸೆಪ್ಷನ್ ಹೆಸರಿರಲಿಲ್ಲ, ಆರ್ತಕ್ಷತೆನಲ್ಲಿ ದೊಡ್ಡವ್ರ ಸಂಗೀತ. ಹಾಗೆ ನಾವು ಚೌಡಯ್ಯನವ್ರ ಫ್ರೆಂಡು ಅವ್ರಿಗೆ, ಚೌಡಯ್ಯ ಮಗಳ ಮದುವೆ ನೀನು ನುಡಿಸ್ಬೇಕಯ್ಯ ಅಂದ್ಬಿಡು, ಅಷ್ಟೇನೆ, ಇನ್ನೇನು ಇಲ್ಲ, ವ್ಯವಹಾರದ ಮಾತೇ ಇಲ್ಲ. ಡೇಟ್ ಹೇಳ್ಬಿಟ್ರೆ ಇವ್ರು ಎಲ್ಲೋ ಕಚೇರಿಯಲ್ಲಿ ಇರೋರು ಅಲ್ಲಿಗೆ ಬಂದು ನುಡ್ಸೋರು. ಯಾವತ್ತು ಅಂತ ಕೇಳ್ಕೊಂಡ್ರೆ, ಆಯ್ತು ನಾನು ದೊರಸಾಮಯ್ಯಂಗಾರ್ ನುಡಿಸ್ಬಿಡ್ತೀವಿ. ದೊರಸಾಮಯ್ಯಂಗಾರ್ ಹಾಕ್ರಿ, ನಾವು ನೋಡ್ರಿ ಅವತ್ತು ಅಂದ್ರಂತೆ. ಅವತ್ತಿಂದ ಅಲ್ಲಿ ರಿಸೆಪ್ಷನ್ಗೆ ಬಂದವರು ಎಲ್ಲ ಕೂತ್ಕೊಂಡು ಕೇಳೋರಂತೆ. ಊಟ ಮಾಡೋಕೆ ಮುಂಚೆ ಸಂಗೀತ ಕೇಳ್ಬಿಟ್ಟು ಇದನ್ನ ಸವಿದು ಆಮೇಲೆ ಊಟ ಮಾಡಿ ವಧುವರರಿಗೆ ಆಶೀರ್ವಾದ ಮಾಡಿ ಮನೆಗೆ ಹೋಗೋದು. ಅದು ಆರ್ತಕ್ಷತೆ ಅವತ್ತು ಶುರುವಾಗಿದ್ದು. ಇಡೀ ದಕ್ಷಿಣ ಭಾರತದಲ್ಲಿ ಕಚೇರಿಗಳು ಮಾಡಿದ್ರು. ನಮ್ಮ ತಂದೆ ಚೌಡಯ್ಯನವರು ಪಾಲ್ಘಾಟ್ ಮಣಿಯರು, ನಮ್ಮ ತಂದೆ ಚೌಡಯ್ಯನವರು ಉಮ್ಯಾಳಪುರಂ ಶಿವರಾಮನವರು, ಹೀಗೆ ಸುಮಾರು ಕಚೇರಿಗಳು ಅದನ್ನು ಮಾಡಿದ್ರು. ಆಮೇಲೆ ಕರ್ನಾಟಕ ಸರ್ಕಾರ ಇವರಿಗೆ ಚೌಡಯ್ಯನವರ ಹೆಸರಿನಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ನಮ್ಮ ತಂದೆ ಕೊಟ್ಟಿದ್ದಾರೆ. ಎಂತ ಅವ್ರ ಜೊತೆಲಿ ನುಡಿಸಿದ್ದು. ಆಮೇಲೆ ಇವರು ಗಾಯನ ಸಮಾಜದಲ್ಲಿ 43ನೇ ಇಸ್ವಿನಲ್ಲಿ ನುಡಿಸ್ತಾರೆ ನಮ್ಮ ತಂದೆ. ಅವ್ರಿಗೆ ನಮ್ಮ ತಂದೆಗೆ 23 ವಯಸ್ಸು. ಆಗ ಕೇಳಿದವರೆಲ್ಲ ನಮ್ಮ ತಂದೆ ಫ್ರೆಂಡ್ಸ್ ಹತ್ರ ಹೇಳೋರಂತೆ, ದೊರಸ್ವಾಮಿ ಬಂದು ನುಡಿಸ್ದ, ಅವನು ಮುಂದೆ ಸಂಗೀತ ಕಲಾನಿಧಿ ಆಗ್ತಾನೆ ಅಂದ್ರಂತೆ. ಆ ಸಂಗೀತ ಕಲಾನಿಧಿ ಅಂದರೆ ಯಾವುದು ಅಂದರೆ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ ಅದನ್ನು ಕೊಡೋದು. ಅದನ್ನು 84ನೇ ಇಸ್ವಿನಲ್ಲಿ ನಮ್ಮ ತಂದೆ ತಗೋತಾರೆ. ಅದನ್ನು MS ಕೈಲಿ ಕೊಡಿಸ್ತಾರೆ.
ಭಾರತ ರತ್ನ MS ಸುಬ್ಬಲಕ್ಷ್ಮಿ ಅವರು ನಮ್ಮ ತಂದೆಗೆ ಪ್ರದಾನ ಮಾಡ್ತಾರೆ. ಪ್ರೆಸಿಡೆಂಟ್ TT ವಾಸು ಅವ್ರ ಪಕ್ಕದಲ್ಲಿ ನಿಂತಿದ್ದಾರೆ. ಆ ಫೋಟೋಗಳು ತೆಗೆದು ತೋರಿಸ್ತೀನಿ. ಅದು ಬಹಳ ದೊಡ್ಡ ಪ್ರಶಸ್ತಿ. ಹೌದು ಸರ್, ಹೌದು ಹೌದು ಸರ್. ಸಂಗೀತ ಚೌಡಯ್ಯನವ್ರಿಗೆ ಬಂದಿದೆ, ಕರ್ನಾಟಕದಲ್ಲಿ ಚೌಡಯ್ಯನವ್ರಿಗೆ ಬಂದಿದೆ. ರಾಲಪಳ್ಳಿ ಅನಂತ ಕೃಷ್ಣ ಶರ್ಮಾ ಅವ್ರ ಬೇರೆ ರಸ್ತೆನೂ ಇಲ್ಲೇ ಇದೆ, ಬಳ್ಳಾರಿಯಲ್ಲಿ ಇಲ್ಲೇ ಇದೆಯಾ? ರಾಲಪಳ್ಳಿ ಅನಂತ ಕೃಷ್ಣ ಶರ್ಮಾ ರಸ್ತೆ ನಾನು ವಿಡಿಯೋ ಮಾಡಿದ್ದೀರಾ? ಸಾಬಾಷ್. ಆಮೇಲೆ ಇವನು ಆರ್ ಕೆ ಶ್ರೀಕಂಠನ್ ಅವ್ರ ರಸ್ತೆನೂ ಇದೆ, ಅವ್ರಿಗೂ ಬಂದಿದೆ. ಇದು ನಮ್ಮ ತಂದೆಗೆ 84ನೇ ಇಸ್ವಿನಲ್ಲಿ ಇವ್ರನ್ನ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ 85 1 ಜನವರಿ, ಯಾವಾಗಲೂ ಅದು 1 ಜನವರಿ ಮುಗಿಯುತ್ತೆ. ಅದು ಅವತ್ತು ಕೊಡ್ತಾರೆ, ಅದು ಟೈಟ್ಲು, ಸಂಗೀತ ಕಲಾನಿಧಿ ಟೈಟ್ಲು ಅಲ್ಲಿ ಕೊಡ್ತಾರೆ. ಅದೊಂದು ದೊಡ್ಡ ಇದು ಟೈಟ್ಲ್. ಅದು ಎಲ್ಲದಕ್ಕಿಂತ ನಮ್ಮ ತಂದೆಗೆ ಕರ್ನಾಟಕ ಸರ್ಕಾರ ಚೌಡಯ್ಯನವ್ರ ಹೆಸರಲ್ಲಿ ಒಂದು ಶುರು ಮಾಡಿದಾಗ ಬಿಸ್ಮಿಲ್ಲಾ ಖಾನ ಕೊಡ್ತಾರೆ. 2ನೇ ವರ್ಷನೂ ಏನೋ ನಮ್ಮ ತಂದೆಗೆ ಕೊಡ್ತಾರೆ. ಅವರು ಬಿಸ್ಮಿಲ್ಲಾ ಖಾನ್ ಕೊಟ್ಟಾಗ ನಮ್ಮ ತಂದೆ ಇನ್ವೈಟಿಯಾಗಿ ಹೋಗಿದ್ರು. ಮುಂದಿನ ವರ್ಷ ಇವರೇ ತಗೊಂಡ್ರು. ಆ ಥರ ಸರ್. ಬಹಳ ಆಮೇಲೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿನಲ್ಲಿ ಅಧ್ಯಕ್ಷರಾಗಿ 3 ವರ್ಷ ಸೇವೆ ಸಲ್ಲಿಸಿದ್ದಾರೆ ನಮ್ಮ ತಂದೆ. ಆಮೇಲೆ ಅವ್ರ ಹೆಸರಲ್ಲಿ ಫಸ್ಟ್ ಡೇ ಕವರ್ ಅಂತ ರಿಲೀಸ್ ಆಗಿದೆ. ಅಂಚೆ ಚೀಟಿ ಆಗಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಕಾಲ ಬದಲಾಗೋಗಿದೆ, ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆಗತ್ತೆ, ಯಾವತ್ತೂ ಆಗಬೇಕು ಸರ್, ಆಗಬೇಕು ಸ್ನೇಹಿತರೆ, ಆಗಬೇಕು ಅಲ್ವೇ? ನೋಡಿ, ಎಂತೆಂಥ ಪ್ರಾತಸ್ಮರಣೀಯರು ನಮ್ಮ ನಾಡನ್ನು ಕಟ್ಟಿ ಹೋದ್ರು. ನಮ್ಮನ್ನೆಲ್ಲ ಹೆಮ್ಮೆ ಪಟ್ಕೊಳ್ಳೋಂಗೆ ಶತಶತಮಾನಗಳು ಉರುಳಿದ್ರು ಕನ್ನಡಿಗರಾಗಿ ನಾವೆಲ್ಲ ಹೆಮ್ಮೆ ಪಟ್ಕೊಳ್ಳುವಂಥ ಪುಣ್ಯಾತ್ಮ ದೊರೆಸ್ವಾಮಿ ಅಯ್ಯಂಗಾರ್. ಸಾಮಾನ್ಯ ಅಂಥವ್ರ ಹೆಸರಲ್ಲಿ ಒಂದು ಅಂಚೆ ಚೀಟಿ ಬೇಡವೇನ್ರಿ? ಬೇಕೇ ಬೇಕು ಅಲ್ವಾ? ಅದು ಕಮಿಟಿ ಅಪ್ರೂವ್ ಆಗಿದೆ. ಫಿಲಾಟಲಿ ಅಡ್ವೈಸರಿ ಕಮಿಟಿ ಅಂತ ಡೆಲ್ಲಿನಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರು ಕಮಿಟಿನಲ್ಲಿ ಇವ್ರದ್ದು ಹೆಸರು ಅಪ್ರೂವ್ ಆಗಿದೆ. ಸರ್ಕಾರದವ್ರು ತಗೊಂಡು ಮಾಡಲಿ ಅಂತ ನನಗಾಸೆ. ಅವರು ಸರ್ಕಾರ ನಮ್ಮ ಕರ್ನಾಟಕ ಸೇರಿದವರಾದ್ರಿಂದ ನಮ್ಮ ಘನ ಸರ್ಕಾರ ಅದಕ್ಕೇನೇನು ಬೇಕೋ ಅದನ್ನೆಲ್ಲ ಮಾಡಿ ರಿಲೀಸ್ ಮಾಡಿದ್ರೆ, ಅಂಚೆ ಚೀಟಿ ರಿಲೀಸ್ ಮಾಡಿದ್ರೆ ನಮಗೆಲ್ಲ ತುಂಬ ಹೆಮ್ಮೆ. ನಮಗೆ ಕರ್ನಾಟಕ ಸರ್ಕಾರ ಕಂಡ್ರೆ ಯಾವತ್ತಿಂದನೂ ಗೌರವ. ಕನ್ನಡ ಸಂಸ್ಕೃತಿ ಇಲಾಖೆ ಲಕ್ಷಾಂತರ ಜನ ಕಲಾವಿದರಿಗೆ ಪ್ರೋತ್ಸಾಹ ನೀಡಿದೆ. ಆಮೇಲೆ ಸಭೆಗಳಿಗೆಲ್ಲ ಅನುದಾನ ಕೊಡುತ್ತೆ, ಕಚೇರಿಗಳು ನಡೆಸಿ ಅಂತ ಅನುದಾನ ಕೊಡೋದು, ಅನೇಕ ರೀತಿಯಲ್ಲಿ ಪ್ರೋತ್ಸಾಹ ಮಾಡಿದ್ದಾರೆ. ಇದನ್ನ ಅವರು ನಾನು ಒಂದು ನಿಮ್ಮ ಮೂಲಕ ಈ ಮನವಿ, ಅವರ ಹೆಸರಲ್ಲಿ ಒಂದು ಅಂಚೆ ಚೀಟಿ ಒಂದು ಆದರೆ ನಮಗೆಲ್ಲ ಸಂತೋಷ ಅಂತ. ಆಮೇಲೆ ಅವ್ರು ತಿರ್ಕೊಂಡ್ಮೇಲೆ ಸುಮಾರು ಒಂದು 7-8 ವರ್ಷ ಆದಮೇಲೆ ಮಲ್ಲೇಶ್ವರದ ಶಾಸಕರು ಮಾನ್ಯ ಅಶ್ವತ್ಥನಾರಾಯಣ ಅವರು ಅವ್ರ ಹತ್ರ ಹೇಳಿದೆ, ಒಂದು ಅಲ್ಲೇ ಆಗಬೇಕಾಗಿತ್ತು 4ನೇ ಮೇಯ್ನಲ್ಲಿ, ಇನ್ನೊಂದು ರೋಡ್ ಯಾವ್ದಾದ್ರು ಐಡೆಂಟಿಫೈಡ್ ಮಾಡಿ ಬಾಲು ಇಡಿಸ್ಬಿಡೋಣ ಅಂದರು. ನಾನು ಹುಡುಕಿದೆ, 13ನೇ ಕ್ರಾಸು ಖಾಲಿ ಇತ್ತು. ಅವರು ಅದಕ್ಕೆ ಇಂಟ್ರೆಸ್ಟ್ ತಗೊಂಡು ಅದಕ್ಕೆ ಬಹಳ ಇದಾಗಿ ವಿದ್ಯುಕ್ತವಾಗಿ ಅದನ್ನು ಮಾಡಿಸಿ ಗೆಜೆಟಲ್ಲಿ ಹಾಕಿಸಿ ಸರ್ಕಾರದಿಂದ ಅದನ್ನು ಮಾಡಿಸ್ಕೊಟ್ರು. ಅವ್ರಿಗೂ ನಿಮ್ಮ ಮೂಲಕ ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ. ನಾನು 13ನೇ ಕ್ರಾಸ್ಗೆ ಪದ್ಮಭೂಷಣ ಪುರಸ್ಕೃತರಾದ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ರಸ್ತೆ ಅಂತ ಹೆಸರಿಟ್ಟಿದ್ದಾರೆ. ಆಮೇಲೆ ವೀಣೆಯ ನೆರಳಿನಲ್ಲಿ ಅಂತ ಒಂದು ಆತ್ಮಕಥೆ ಬಂತು. ಇದನ್ನು ತಾವು ಗಮನಿಸಿದ್ರು ಇಲ್ಲೋ, ಸುಧಾನಲ್ಲಿ ಸೀರಿಯಲ್ ಆಗಿ ಬರೋದು ವಾರ ಅದನ್ನ. ಅದು ಭಾರತಿ ಕಾಸರಗೋಡು ಬರೆದ್ರು. ನಮ್ಮ ತಂದೆ ಹತ್ರ ಬಂದು ಕಂತಲ್ಲಿ ಬರ್ಕೊಂಡು ಹೋಗೋರು. ನಮ್ಮ ತಂದೆ ಹೇಳ್ತಾ ಹೋಗೋರು. ನಮ್ಮ ಮುತ್ತಾತನ ಕಾಲದಿಂದ ಹೇಳ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ತಾತ ನಾ ಹೇಳಿದ್ನಲ್ಲ, ಅಲ್ಲಿಂದ ಹೇಳ್ಕೊಂಡ್ ಬಂದಿದ್ದಾರೆ ಆ ಕಥೆಗಳನ್ನ. ಮಾದೇಹಳ್ಳಿಯಿಂದ ಮೈಸೂರಿಗೆ ಬಂದಿದ್ದು ಆ ಕತೆ. ಅದು ವೀಣೆ ನೆರಳಿನಲ್ಲಿ ಅಂತ ಡಾಕ್ಟರ್ UR ಅನಂತಮೂರ್ತಿ ರಿಲೀಸ್ ಮಾಡಿದ್ರು ಭಾರತೀಯ ವಿದ್ಯಾಭವನದಲ್ಲಿ. ಅದನ್ನ ಆಮೇಲೆ ಹಿಂದಿಗೂ ನಮ್ಮ ಸೋದರತೆ, ನಮ್ಮ ತಂದೆಯವ್ರ ತಂಗಿ ವೀಣಾ ಕಿ ಛಾಯಾಮೆ ಅಂತ ಹಿಂದಿನಲ್ಲಿ ಬರೆದು ಅದನ್ನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಅದನ್ನ ಪಬ್ಲಿಷ್ ಮಾಡಿದ್ದಾರೆ. ಅದು ಹಿಂದಿನಲ್ಲೂ ಬಂದಿದೆ, ಆತ್ಮಕಥೆ ನಮ್ಮ ತಂದೆದು. ಹೀಗೆ 1997ನೇ ಇಸ್ವಿನಲ್ಲಿ ಅವ್ರಿಗೆ ಅನಾರೋಗ್ಯ, 77 ವಯಸ್ಸಾಗಿತ್ತು. ಅಕ್ಟೋಬರಲ್ಲಿ ದೀಪಾವಳಿ ಹಿಂದಿನ ದಿವಸ, ತ್ರಯೋದಶಿ, ನರಕ ಚತುರ್ದಶಿ ಹಿಂದಿನ ದಿವಸ ಮಧ್ಯಾಹ್ನ 1 ಗಂಟೆಗೆ ಅವರು ತೀರ್ಕೊಂಡ್ಬಿಟ್ರು ನಮ್ಮ ತಂದೆ. ಕೇಳಿದ್ರಲ್ಲ ಸ್ನೇಹಿತರೆ, ಎಂಥ ರೋಮಾಂಚಿತರಾಗುವಂಥ, ಹೆಮ್ಮೆ ಪಟ್ಕೊಳ್ಳೋಂಥ ಒಂಥರ ಧನ್ಯತಾ, ಸಾರ್ಥಕ ಭಾವ. ಎಂತೆಂಥವ್ರು ಪುಣ್ಯ ಸ್ನೇಹ ಅಲ್ವೇನ್ರಿ ನಮ್ಮದು, ಎಂತೆಂಥವ್ರು ಸಹವಾಸ ಅಲ್ವೇನ್ರಿ.
ಎಂತೆಂಥ ನಾಡು. ಈ ಮಣ್ಣಲ್ಲಿ ಓಡಾಡಬೇಕಾದ್ರೆ ನೀವೆಲ್ಲ ಮಲ್ಲೇಶ್ವರದಲ್ಲಿ ಓಡಾಡಬೇಕಾದ್ರೆ ಧನ್ಯರು ನೀವು. ಕನ್ನಡ ನಾಡಲ್ಲಿರೋ ಹುಟ್ಟಿರೋದಕ್ಕೆ ಧನ್ಯರು ನೀವು. 10,000 ಕಾರಣ ಕೊಡ್ಬೋದು. ವೀಣೆ ದೊರೆಸ್ವಾಮಿ ಅಯ್ಯಂಗಾರು ಆ ಮೊದಲನೇ ಸಾಲಲ್ಲಿ ಬರುವಂಥ ಪುಣ್ಯಾತ್ಮ. ಈಗ ವೀಣೆ ದೊರೆಸ್ವಾಮಿ ಅಯ್ಯಂಗಾರರು ಅಂತ ಆಗಲಿಂದ ನಾನು ಹೇಳ್ತಾ ಇದ್ದೀನಿ, ವೀಣೆ ದೊರೆಸ್ವಾಮಿ ಅಯ್ಯಂಗಾರರು ಅಂತ. ಅವರು ನುಡಿಸಿದಂಥ ವೀಣೆ ನೋಡಿದ್ದೀರಿ ನೀವು? ಅದನ್ನು ಅವ್ರ ಮಕ್ಕಳಾದಂಥ ಬಾಲಕೃಷ್ಣ ಅವರು ಅಷ್ಟೇ ಸೊಗಸಾಗಿ ನುಡಿಸ್ತಾರೆ. ಅದನ್ನು ಕೇಳೋವಂಥ ಭಾಗ್ಯ ಈಗ. ಬನ್ನಿ ಈಗ ಸರ್, ದಯಮಾಡಿ ಪ್ಲೀಸ್ ಆ ವೀಣೆಯನ್ನು ತೋರಿಸಿ, ತಾವು ಒಂದು ನಿಮಿಷ ಅದನ್ನು ನುಡಿಸಿ ನಮ್ಮಂಥ ಪಾಮರರಿಗೂ ನೀವು ಅದನ್ನು ಸವಿಯನ್ನು ಉಣಿಸ್ಬೇಕು ಈಗ. ಬನ್ನಿ ಸರ್ ಪ್ಲೀಸ್. ಖಂಡಿತ. ಧನ್ಯೋಸ್ಮಿ ಸರ್, ಧನ್ಯೋಸ್ಮಿ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇವರು ಇವಾಗಿನ ರಾಷ್ಟ್ರಪತಿ ಆದಂಥ ದ್ರೌಪದಿ ಮುರ್ಮು ಅವರು. ಮತ್ತು ಇಲ್ಲಿ ನೀವು ನೋಡ್ತಾ ಇರೋದು ಯಾರು? ಇವರೇ ಬಾಲಕೃಷ್ಣ ದೊರೆಸ್ವಾಮಿ ಅಯ್ಯಂಗಾರ ಹೆಮ್ಮೆಯ ಪುತ್ರರು. ಇವ್ರಿಗೊಂದು ಪ್ರಶಸ್ತಿ ರಾಷ್ಟ್ರಪತಿಗಳು ಈ ಪದಕವನ್ನು ಕೊಟ್ಟಿದ್ದಾರೆ. ಏನಿದು ಅಂತ ಅವ್ರ ಬಾಯಲ್ಲಿ ಕೇಳೋಣ. ಸರ್, ಇದೇನಿದು ಅಂತ ಹೇಳ್ಬೇಕು ವೀಕ್ಷಕರಿಗೆ. ಇದು ಪ್ರತಿ ವರ್ಷ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಕೊಡುವ ಪ್ರಶಸ್ತಿ ಇದು. ಇದನ್ನ ರಾಷ್ಟ್ರಪತಿಗಳ ಕೈಲಿ ಕೊಡಿಸ್ತಾರೆ. ಇದು 1971ರಲ್ಲಿ ನಮ್ಮ ತಂದೆಗೆ ಅವ್ರಿಗೆ ಬಂದಿತ್ತು, ಪ್ರಧಾನವಾಗಿತ್ತು ಅವಾಗ. ನನಗೆ 2023ರಲ್ಲಿ ನಾನು ತಗೊಂಡೆ. ಇದು ರಾಷ್ಟ್ರೀಯ ಸಂಗೀತ ರಾಷ್ಟ್ರೀಯ ಪ್ರಶಸ್ತಿ. ಇದು ಸಂಗೀತ ನೃತ್ಯ ಅಕಾಡೆಮಿ, ಡ್ಯಾನ್ಸರ್ಸು, ಸಂಗೀತಗಾರರು, ಆಮೇಲೆ ಇವು ಎಲ್ಲ ಥರ ಕಲೆ, ಜನಪದ ಕಲೆ, ಆಮೇಲೆ ಪೊಪೆಟ್ರಿ ಎಲ್ಲ, ಸುಗಮ ಸಂಗೀತ, ಆಮೇಲೆ ನೃತ್ಯಕ್ಕೆ ಹಾಡುವ ಗಾಯಕರು ಎಲ್ರಿಗೂ ಪ್ರದಾನ ಮಾಡ್ತಾರೆ. ಗುರುತಿಸಿ ಸಾಧಕರಿಗೆ ಅದನ್ನ ಮಾಡ್ತಾರೆ. ಇವೆಲ್ಲ ನಮಗೆ ನಾವೇನಾದ್ರು ಒಳ್ಳೆ ಸಾಧನೆ ಅಂತ ಮಾಡಿಸ್ಕೊಂಡಿದ್ದು ಇದೆಲ್ಲ ವೀಣೆ ದೊರೆಸ್ವಾಮಿ ಅಯ್ಯಂಗಾರರು ಹಾಗೂ ಶ್ರೀಮತಿ ಶಾರದಮ್ಮನವರು, ನಮ್ಮ ಮಾತುಶ್ರೀಯವರು, ಇವರ ಮಗನಾಗಿ ಹುಟ್ಟಿದ್ದು ನನ್ನ ಭಾಗ್ಯ. ಸರ್, ನಿಜ ಸರ್, ನಿಜ. ತಮ್ಮನ್ನು ಭೇಟಿಯಾಗಿದ್ದು ನಮ್ದೆಲ್ಲ ಭಾಗ್ಯ ಅಲ್ವಾ ಸ್ನೇಹಿತರೆ? ಸರ್, ಅವರು ಮೊದಲು ನಾನು ಮೃದಂಗ ಕಲಿತಾ ಇದ್ದೆ. ಅದರಲ್ಲಿ ಜಾಸ್ತಿ ಏನೋ ನಾನು ಅಷ್ಟು ಪ್ರೋಗ್ರೆಸ್ ಆಗಲಿಲ್ಲ. ವೀಣೆ ಶುರು ಮಾಡೋಣ ಅಂತ ಶುರು ಮಾಡಿದೆ ನಾನು. ಆಮೇಲೆ ನಮ್ಮ ತಂದೆ ಹೇಳ್ಕೊಟ್ರು, ಇದಲ್ಲದೆ ನೀನು ಇದನ್ನ ಆತ್ಮಾರ್ಥವಾಗಿ ನುಡಿಸ್ಕೋಬೇಕು, ಇದನ್ನ ಪ್ರೊಫೆಷನ್ ಆಗಿ ಇಟ್ಕೋಬೇಡ, ಕೆಲ್ಸಕ್ಕೆ ಸೇರ್ಬಿಡು ಅಂದರು. ನಾನು ರಿಸರ್ವ್ ಬ್ಯಾಂಕಲ್ಲಿ ಸುಮಾರು 40 ವರ್ಷ ಕೆಲಸ ಮಾಡಿದೆ ಬೆಂಗಳೂರಲ್ಲೇನೆ. 2015ರಲ್ಲಿ ಅಲ್ಲಿಂದ ನಿವೃತ್ತಿ ಹೊಂದಿದೆ. ಆಮೇಲೆ ಸಂಗೀತ ನಮ್ಮ ತಂದೆ ಜೊತೆ ಡ್ಯುಯೆಟ್ ನುಡಿಸ್ತಾ ಇದ್ದೆ ಭಾಳ ವರ್ಷಗಳು. ಅದಲ್ಲದೆ ಸೋಲೋನು ನುಡಿಸಿದೆ. 2000
ಎಂಟರಲ್ಲಿ ನನಗೆ ಇದರಲ್ಲಿ ಆಲ್ ಇಂಡಿಯಾ ರೇಡಿಯೋನಲ್ಲಿ ಟಾಪ್ ಗ್ರೇಡು ಕೊಟ್ಟರು. ಎ ಗ್ರೇಡ್ ಕಲಾವಿದರು. ಎ ಗ್ರೇಡ್ ಮೇಲೆ, ಎ ಗ್ರೇಡ್ಗೂ ಮೇಲೆ ಎ ಟಾಪ್ ಅಂತ ಅತ್ಯುನ್ನತ ಪ್ರಶಸ್ತಿ, ಇದು ಗ್ರೇಡಿಂಗ್ ಅದು. ಅದನ್ನು ಆಲ್ ಇಂಡಿಯಾ ರೇಡಿಯೋದಿಂದ ತಗೊಂಡೆ. ಎಲ್ಲ ಇದನ್ನೆಲ್ಲ ವೆಂಕಟಗಿರಿಯಪ್ಪನವರ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು. ನಮ್ಮ ತಾತನೂ ಅವ್ರ ಹತ್ರ ಕಲ್ತಿದ್ದಾರೆ. ಚಿಕ್ಕ ಸುಬ್ರಾಯರು, ವೆಂಕಟಗಿರಿಯಪ್ಪನವ್ರ ಸೋದರ ಮಾವ, ಇವರು ಕೊನೆಗೆ ವೈಣಿಕ ಶಿಖಾಮಣಿ ಶೇಷಣ್ಣನವರು. ನಾವೆಲ್ಲ ಒಳ್ಳೆ ವಿ ಬಿಲಾಂಗ್ ಟು ಗ್ರೇಟ್ ಸ್ಕೂಲ್ ಅಂತ ಹೇಳ್ಕೊತಾರಲ್ಲ, ಹಾಗೆ ವಿ ಆರ್ ಆಲ್ ಸ್ಟೂಡೆಂಟ್ಸ್ ಆಫ್ ದಿ ಗ್ರೇಟ್ ಸ್ಕೂಲ್, ಮೈಸೂರು ಸ್ಕೂಲ್. ಅಷ್ಟೇ, ನಾವು ಅದನ್ನು ಉಳಿಸ್ಕೊಂಡ್ರೆ ಸಾಕು. ಇವಾಗ ನಿಜ ಸರ್, ಎಂಥ ಮಾತು ಹೇಳಿದ್ರಿ. ಅದನ್ನು ಎಷ್ಟೋ ನಮ್ಮ ಯೋಗ್ಯತಾನುಸಾರ ನಾನು ನುಡಿಸ್ತಾ ಇದ್ದೀನಿ, ಉಳಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ವೀಣೆ ದೊರೆಸ್ವಾಮಯ್ಯಂಗಾರ್ ಪ್ರತಿಷ್ಠಾನ ಒಂದಿದೆ, ವೀಣಾ ದೊರೆಸ್ವಾಮಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟ್ ಅಂತ. ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಸಂಗೀತ ಕಚೇರಿಗಳನ್ನ ಏರ್ಪಾಡು ಮಾಡ್ತೀವಿ. ಆಮೇಲೆ ಪ್ರಾತ್ಯಕ್ಷಿಕೆಗಳು, ಉಪನ್ಯಾಸ ಎಲ್ಲ ಇರುತ್ತೆ. ಈ ವರ್ಷ ಆಗಸ್ಟ್ 15, 16, 17 ಇಲ್ಲೇ ಮಲ್ಲೇಶ್ವರದ ಸೇವಾ ಸದನದಲ್ಲಿ ಹಮ್ಮಿಕೊಂಡಿದ್ದೀವಿ. ನಾಡಿನ ಹಿರಿಯ ಕಲಾವಿದರುಗಳು ಬಂದು ಪ್ರಾತ್ಯಕ್ಷಿಕೆ, ಕಚೇರಿ, ಆಮೇಲೆ ನೃತ್ಯ, ಅದರಲ್ಲೂ ಇದು ನಾವು ಕಚೇರಿಗಳು ಎಲ್ಲ ಏರ್ಪಾಡು ಮಾಡಿದ್ದೀನಿ. ಪ್ರತಿ ವರ್ಷ ಮಾಡ್ತಾ ಇದ್ದೀನಿ. ತಮಗೂ ಇನ್ವಿಟೇಷನ್ ಕಳಿಸ್ತೀನಿ. ಖಂಡಿತ ಖಂಡಿತ ಸರ್, ಖಂಡಿತ ಖಂಡಿತ ಮಾಡ್ತೀನಿ ಸರ್. ಅನೇಕ ಜನ ಶಿಷ್ಯರನ್ನ ತಯಾರು ಮಾಡಿದ್ದೀನಿ. ಸುಮಾರು ಒಂದು 5 ಜನ, 4 ಜನ ಎ ಗ್ರೇಡಲ್ಲಿದ್ದಾರೆ. ಒಬ್ಬ ನನ್ನ ಕಸಿನ್ ಮಗ, ಅಂದರೆ ನಮ್ಮ ಚಿಕ್ಕಪ್ಪನವರು ಮೈಸೂರಲ್ಲಿ ದೇಶಕಾಚಾರ್ ಫ್ಲೂಟಿಸ್ಟು. ಅವರು ಮೈಸೂರು ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿ ರಿಟೈರ್ ಆದರು. ಕೊಳಲು ಪಾಠ ಮಾಡೋರು ಯೂನಿವರ್ಸಿಟಿ ಕಾಲೇಜಲ್ಲಿ. ಅವರ ಮೊಮ್ಮಗ ವಂಶಿ, ಅವನು ನನ್ನ ಹತ್ರ ಅಭ್ಯಾಸ ಮಾಡ್ತಾನೆ. ನಮ್ಮ ಚಿಕ್ಕಪ್ಪ ಅವರೇ ಹೇಳ್ಕೊಟ್ಟಿದ್ರು. ಅವ್ರ ಕಾಲವಾದಮೇಲೆ ನನ್ನ ಹತ್ರ ಬಂದ. ಅವನು ಸಂಗೀತ ನನ್ನ ಹತ್ರ ಕಲಿತು ಅವನಿಗೆ ಆಲ್ ಇಂಡಿಯಾ ರೇಡಿಯೋನಲ್ಲಿ ಅವನಿಗೂ ಟಾಪ್ ಗ್ರೇಡ್ ಆಗಿದೆ. ಅದಲ್ಲದೆ ವಾಣಿ ಯದುನಂದನ್, ಮಂಜುಳಾ ಸುರೇಂದ್ರ, ಶ್ರೀನಿವಾಸ್ ಪ್ರಸನ್ನ, ಇವರೆಲ್ಲ ಎ ಗ್ರೇಡಲ್ಲಿದ್ದಾರೆ. ಸುಮಾರು ಜನ ಎ ಗ್ರೇಡಲ್ಲಿದ್ದಾರೆ. ಬಿ ಹೈಯಲ್ಲಿ ಒಂದು 5 ಜನ ಇದ್ದಾರೆ. ಕಚೇರಿ ಮಾಡೋ ಲೆವೆಲ್ಗೆ ಒಂದು 6-7 ಜನ ತಯಾರು ಮಾಡಿದ್ದೀನಿ ನಾನು. ನಮ್ಮ ತಂದೆ ಶಿಷ್ಯರು ಕೆಲವರು ಇವಾಗ ಇಲ್ಲ, ಅವರು ಹೋಗ್ಬಿಟ್ಟಿದ್ದಾರೆ. ಸಿ ಕೃಷ್ಣಮೂರ್ತಿಯವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಸೇವೆ ಸಲ್ಲಿಸೋರು, MR ಶಶಿಕಾಂತ್, ಸುಲೋಚನಾ. ಅವ್ರು ಸುಲೋಚನಾ ಯಾರು ಅಂದರೆ ವೆಂಕಟಗಿರಿಯಪ್ಪನವ್ರ ಮಗಳು. ಕೆರೆ ನೀರನ್ನು ಕೆರೆ, ಅವ್ರು ನಮ್ಮ ತಂದೆ ಹತ್ರ ಕಲ್ತರು. ನಿಮ್ಮ ತಂದೆ ವೆಂಕಟಗಿರಿಯಪ್ಪನವರು ಕಲ್ತರು. ಅವ್ರ ಮಗಳು ನಮ್ಮ ತಂದೆ ಕಲ್ತರು. ಅವ್ರಿಗೂ ವಯಸ್ಸಾಗಿದೆ, ಅವ್ರು ನುಡಿಸ್ತಾರೆ. ಅತ್ಯಂತ ಶ್ರೇಷ್ಠ ವೈಣಿಕರು ಅವರು ಕೂಡ. ಈಗ ಪರಂಪರೆ ನಡೀತಾ ಇದೆ ಸರ್. ಕೇಳಿದ್ರಲ್ಲ ಸ್ನೇಹಿತರೆ, ಒಂದು ಸುತ್ತು ನಾವು ಮೈಸೂರು ಆಸ್ಥಾನ ಎಲ್ಲ ಓಡಾಡ್ಕೊಂಡು ಬಂದಂಗೆ ಆಗಲಿಲ್ವ? ನಿಮಗೆ ಫೀಲ್ ಆಗಲಿಲ್ವಾ? ಎಂತೆಂಥವರೆಲ್ಲ ಈ ನಾಡಲ್ಲಿದ್ದಾರೆ ನೋಡ್ರಿ. ಇವರೆಲ್ಲ ಇರೋದಕ್ಕೆ ಈ ನಾಡು ಮಳೆ ಬೆಳೆ ಇನ್ನೂ ಇಷ್ಟೆಲ್ಲ ಕಲುಷಿತ ದುರಿತ ಕಾಲದಲ್ಲೂ ಸಹ ನಮ್ಮ ನಾಡು ಇನ್ನೂ ಸುಭಿಕ್ಷವಾಗಿರೋದಕ್ಕೆ ಕಾರಣ ಇಂಥ ಪ್ರಾತಸ್ಮರಣೀಯ ಅಲ್ವಾ? ನೀವು ಮಲ್ಲೇಶ್ವರದಲ್ಲಿ ಓಡಾಡ್ಬೇಕಾದ್ರೆ 13ನೇ ಕ್ರಾಸಲ್ಲಿ ಪದ್ಮಭೂಷಣ ವೀಣೆ ದೊರೆಸ್ವಾಮಯ್ಯಂಗಾರ ರಸ್ತೆ ಅಂತ ಕಂಡಾಗ ಕೈ ಮುಗಿದು ಕಣ್ಣು ಗೊತ್ಕೊಂಡು ಮುಂದಕ್ಕೆ ಹೋಗಿ. ಇಂಥ ಪ್ರಾತಸ್ಮರಣಿ ಹೆಸರಲ್ಲಿ ರಸ್ತೆ ಇದೆ. ಇಲ್ಲಿ ನಾನು ಓಡಾಡ್ತಾ ಇದ್ದೀನಿ. ಅವ್ರ ಮನೆ ಇದು, ಅವ್ರ ಮನೆ ಇದ್ದಿದ್ದ ಮನೇನ ಇವರು ಈಗ ತುಂಬ ಹಳೇದಾಗಿದ್ದರಿಂದ ಇದನ್ನು ಹೊಸದಾಗಿ ಕಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ಓಡಾಡಿದಂಥ ನೆಲದಲ್ಲಿ ಇವತ್ತು ನಾನು ಇದ್ದೀನಿ ಅನ್ನೋದೇ ನಮಗೆ ತುಂಬ ಪುಣ್ಯ ಅಲ್ಲನ್ರಿ. ಇನ್ನೊಂದು, ಈಗ ನೀವು ನೋಡಿದಿರಿ, ಧನ್ಯರಾಗಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಮತ್ತೊಬ್ಬ ಮಹನೀಯನೊಂದಿಗೆ ಇನ್ನೊಂದು ಸರಿ ಪರಿಚಯ ಮಾಡ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸರ್. ನಿಮಗೆ ಬರಬೇಡ ಸರ್, ನೀವೇ ಬೇಕಾದ್ರೆ ಕಾರಣಂತ ಸರ್. ನಿಮ್ಮನ್ನೆಲ್ಲ ಮಾತಾಡ್ಸೋದೇ ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೀನಿ ಸರ್. ನಿಮ್ಮ ಆಶೀರ್ವಾದ. ನಾನು ನಿಮ್ಮ ಫ್ಯಾನು ಸರ್. ಯಾಕಂದರೆ ನೀವು ಕೃಷ್ಣರಾಜ್ ಒಡೆಯರ್ನ ತೋರಿಸೋದು. ಹೌದು ಅಷ್ಟೇ. ಹೌದು ಸರ್, ಹೌದು.